ಟೈಪ್ಸ್ ಆಫ್ ಫೋರ್ಸ್ ಅಂದರೆ ತುಂಬ ಬರುತ್ತೆ. ಕಾಂಟ್ಯಾಕ್ಟ್ ಫೋರ್ಸ್, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಬರುತ್ತೆ. ಇಲ್ಲಿ ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಇದೆ. ಇಫ್ ದ ಬಾಡಿ ಇಸ್ ಮೂವಿಂಗ್, ದ್ಯಾಟ್ ಬಾಡಿ ವಿಲ್ ಬಿ ಮೂವಿಂಗ್ ವಿತ್ ಅ ಸೇಮ್ ಸ್ಪೀಡ್ ಇನ್ ಅ ಸೇಮ್ ಡೈರೆಕ್ಷನ್. ಫಾರ್ ನಾರ್ಮಲ್ ಆಗಿ, ಓಕೆ, ನೀವು ನಾರ್ಮಲ್ ಆಗಿ ಸ್ಕೂಲ್ಗೆ ಸೈಕಲಲ್ಲೂ ಹೋಗ್ತಿದ್ದೀರಾ ಅನ್ಕೊಳ್ಳಿ. ಓಕೆ, ಒಂದು ರೋಡಲ್ಲಿ ನೀವು ಪೆಡಲಿಂಗ್ ಮಾಡ್ತೀರಾ, ಓಕೆ, ತುಳಿತೀರಾ, ಪೆಡಲ್ಸ್ನ ತುಳಿದ್ರೆ ನಿಮ್ಮ ಸೈಕಲ್ ಮೂವ್ ಆಗುತ್ತೆ. ಆಫ್ಟರ್ ಸಮ್ ಟೈಮ್ಸ್ ಏನು ಮಾಡ್ತೀರಾ, ಆ ಪೆಡಲಿಂಗ್ ಮಾಡೋದನ್ನ ಸ್ಟಾಪ್ ಮಾಡ್ತೀರಾ. ಸ್ಟಾಪ್ ಮಾಡಿದಾಗ ನಿಮ್ಮ ಸೈಕಲ್ ಇಮಿಡಿಯೇಟ್ ಆಗಿ ರೆಸ್ಟಿಗೆ ಬರುತ್ತಾ? ಹಲೋ 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 ಹಲೋ, ನಮಸ್ತೆ ನಮಸ್ತೆ ನಮಸ್ತೆ. ಸೊ ಎಲ್ರಿಗೂ PW ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಅಶೋಕ್ SK, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸೊ ಇವತ್ತು ನಾವು ಮೈಂಡ್ ಮ್ಯಾಪ್ ಅಂಡ್ ಸಮ್ಮರಿ ಸೀರೀಸ್ ಅಲ್ಲಿ ಕ್ಲಾಸ್ 9th ಫಿಸಿಕ್ಸ್ ಅಲ್ಲಿ ಬರುವಂತಹ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಲು ಹೊರಟಿದ್ದೇವೆ. ಸೊ ಫಸ್ಟ್ ಚಾಪ್ಟರ್ ಡಿಸ್ಕ್ರೈಬಿಂಗ್ ಮೋಷನ್, ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಿದ್ದೇನೆ. ಸೊ ಇವತ್ತು ನಾವು ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರುವಂತಹ ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್ ನ ಕೇವಲ 45 ನಿಮಿಷದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ದಟ್ ವಿಲ್ ಬಿ ಶಾರ್ಟ್ ಅಂಡ್ ಸ್ವೀಟ್ ಆಗಿರುತ್ತೆ. ಓಕೆ, ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಂಟೈರ್ ಚಾಪ್ಟರ್ನ ಕೇವಲ 45ರಿಂದ 1 ಅವರ್ ಅಲ್ಲಿ ಕಂಪ್ಲೀಟ್ ಮಾಡಲು ಹೊರಟಿದ್ದೇವೆ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಇವತ್ತು ನಾವು ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ಗೆ ನೋಡೋದಾದ್ರೆ ಫೋರ್ಸ್ ಅಂದ್ರೇನು? So force, it is a physical quantity that can cause a change in state of the body. It can cause change in size of the body. It can cause change in the direction of a motion of a body. Okay, so generally simple agi navu yav tara define madodu antandre, force is nothing but a push or pull. ಅರ್ಥ ಆಗ್ತಿದೆಯಾ? ಬಟ್ ಇಲ್ಲಿ ನಾವು ಡೆಫಿನೇಷನ್ಸ್ ಬರಿಬೇಕಾಗಿರೋದ್ರಿಂದ ಆನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿ ಸ್ಟೇಟ್ಮೆಂಟ್ ಅಲ್ಲಿ ಬರಿಬೇಕಾಗಿರುತ್ತೆ. ಓಕೆ, ಸೊ ಅದನ್ನ ಹೇಗೆ ಬರಿಬೇಕು ಇಲ್ಲಿ ನೋಡ್ಬೋದು ನೀವು. ಫೋರ್ಸ್ ಇಸ್ ದ ಫಿಸಿಕಲ್ ಕಾಸ್ ದಾಟ್ ಚೇಂಜಸ್ ಅಥವಾ ವಿಚ್ ಚೇಂಜಸ್ ಆರ್ ಟೆಂಡ್ಸ್ ಟು ಚೇಂಜ್ ಈದರ್ ದ ಸೈಜ್ ಆರ್ ಶೇಪ್ ಆರ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಸ್ಟೇಟ್ ಆಫ್ ಮೋಷನ್ ಆಫ್ ಅ ಬಾಡಿ. ಅಂದ್ರೇನು? ಸೊ ಒಂದು ಬಾಡಿ ಮೇಲೆ ಫೋರ್ಸ್ ಆಕ್ಟ್ ಆಗ್ತಿದೆ ಅಂದ್ರೆ ಪುಷ್ ಆರ್ ಪುಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ 2 ಟೈಪ್ಸ್ ಆಫ್ ಅ ಬಾಡಿ ಸಿಗುತ್ತೆ. ಒಂದು ರಿಜಿಡ್ ಬಾಡಿ, ಇನ್ನೊಂದು ನಾನ್ ರಿಜಿಡ್ ಬಾಡಿ. ಸೊ ನಿಮಗೆ ಡೌಟ್ ಬರುತ್ತೆ, ಸರ್ ವಾಟ್ ಅಬೌಟ್ ದಿಸ್ ರಿಜಿಡ್ ಅಂಡ್ ನಾನ್ ರಿಜಿಡ್ ಬಾಡಿ? ಇಲ್ಲಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಸೊ ರಿಜಿಡ್ ಬಾಡಿ ಅಂತಂದ್ರೆ ಯಾವ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಆದ್ರೂ ಅದರಲ್ಲಿರುವಂತಹ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಚೇಂಜ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಅಲ್ಲಿ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಚೇಂಜ್ ಆಗಲ್ಲ ಅಂತಂದ್ರೆ ಏನಾಗುತ್ತೆ? ದೇರ್ ವಿಲ್ ಬಿ ನೋ ಚೇಂಜ್ ಇನ್ ಶೇಪ್ ಅಂಡ್ ಸೈಜ್. ಬಟ್ ಯಾವಾಗ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತಲ್ಲ, ಅವಾಗ ಇಟ್ ಕ್ಯಾನ್ ಪ್ರೊಡ್ಯೂಸ್, ಅಂದ್ರೆ ಫೋರ್ಸ್ ಕ್ಯಾನ್ ಪ್ರೊಡ್ಯೂಸ್ ಆಕ್ಸೆಲರೇಷನ್ ಇನ್ ದ್ಯಾಟ್ ಬಾಡಿ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಬಾಲ್ನ ತಗೊಳ್ಳಕ್ಕೆ, ಟೆನ್ನಿಸ್ ಬಾಲ್ ಆಗಲಿ, ಆಕ್ಚುಲಿ ಇಫ್ ಯು ಅಪ್ಲೈ ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ದೇರ್ ವಿಲ್ ಬಿ ಚೇಂಜ್ ಇನ್ ಶೇಪ್ ಅಲ್ವಾ? ಅದನ್ನ ನೀವು ಕಲ್ಲು ತಗೊಂಡ್ರೆ, ದೊಡ್ಡ ಕಲ್ಲು ತಗೊಂಡ್ರೆ ಅದ್ರ ಮೇಲೆ ನೀವು ಕೈಯಿಂದ ಎಷ್ಟೇ ಫೋರ್ಸ್ ಅಪ್ಲೈ ಮಾಡಿದ್ರು ಅದರಲ್ಲಿ ಶೇಪ್ ಅಥವಾ ಸೈಜ್ ಚೇಂಜ್ ಆಗೋದೇ ಇಲ್ಲ, ರೈಟ್? ಸೊ ಇಲ್ಲಿ ಸ್ಮಾಲ್ ಸೈಜ್ನ ತಗೊಳ್ಳಿ. ಓಕೆ, ಸ್ಮಾಲ್ ಸೈಜ್ ಸ್ಟೋನ್ ಅದನ್ನ ತಗೊಂಡು ಅದ್ರ ಮೇಲೆ ಜಸ್ಟ್ ಕಿಕ್ ಮಾಡಿ. ಓಕೆ, ಬರಿಗಾಲಲ್ಲೆಲ್ಲ ಶೂಸ್ ಹಾಕೊಂಡು ಕಿಕ್ ಮಾಡಿ. ಅವಾಗ ಏನಾಗುತ್ತೆ? ದ್ಯಾಟ್ ಬಾಡಿ ವಿಲ್ ಮೂವ್ ಫಾರ್ವರ್ಡ್. ಓಕೆ, ಸೊ ಇಲ್ಲಿ ನಾವು ಏನು ಹೇಳ್ಬೋದು ಅಂತಂದ್ರೆ, ಯಾವಾಗ ರಿಜಿಡ್ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತೆ, ಸೊ ಅಲ್ಲಿ ಟ್ರಾನ್ಸ್ಲೇಷನ್ ಮೋಷನ್ ಇರುತ್ತೆ. ಸಪೋಸ್ ಆ ಬಾಡಿ ಫಿಕ್ಸ್ಡ್ ಆಗಿದ್ರೆ ಅಥವಾ ಪೈವೋಟೆಡ್ ಆಗಿದ್ರೆ ಅಲ್ಲಿ ರೊಟೇಷನಲ್ ಮೋಷನ್ ಪ್ರೊವೈಡ್ ಆಗುತ್ತೆ. ಅಥವಾ ನಾವೇನ್ ಹೇಳ್ಬೋದು, ದ ಫೋರ್ಸ್, ಓಕೆ, ವೆನ್ ಎ ಫೋರ್ಸ್ ಅಪ್ಲೈಡ್ ಆನ್ ಎ ಪೈವೋಟೆಡ್ ರಿಜಿಡ್ ಬಾಡಿ, ಅವಾಗ ಏನಾಗುತ್ತೆ? ಅಲ್ಲಿ ರೊಟೇಷನಲ್ ಮೋಷನ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ನಾವು ನಾನ್ ರಿಜಿಡ್ ಬಾಡಿ ತಗೊಂಡ್ರೆ, ಇಫ್ ದರ್ ಇಸ್ ಎ ಫೋರ್ಸ್ ಅಪ್ಲೈಡ್ ಆನ್ ಎ ನಾನ್ ರಿಜಿಡ್ ಬಾಡಿ, ಅಂದ್ರೆ ಅಲ್ಲಿ ನಾವು ಯಾವಾಗ ಫೋರ್ಸ್ ಅಪ್ಲೈ ಮಾಡ್ತೀವಿ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಚೇಂಜ್ ಇನ್ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಅಂತ ಹೇಳ್ಬೋದು. ಓಕೆ, ಅಟಾಮಿಕ್ ಲೆವೆಲ್ ಅಲ್ಲಿ ನೋಡಿದ್ರೆ ಅಥವಾ ಮಾಲಿಕ್ಯುಲರ್ ಮಾಡೆಲ್ಸ್ ಆಫ್ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್ ಅಲ್ಲಿ ನೋಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಯಾವಾಗ ಒಂದು ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಆದ್ರೆ ಅಲ್ಲಿ ಚೇಂಜ್ ಇನ್ ಶೇಪ್ ಅಥವಾ ಸೈಜ್ ಆಗಿದ್ರೆ ಅಲ್ಲಿ ನಾವು ಆ ಬಾಡಿನ ನಾನ್ ರಿಜಿಡ್ ಬಾಡಿ ಅಂತ ಕರಿತೇವೆ.
ಎಕ್ಸಾಂಪಲ್, ರಬ್ಬರ್ ತಗೊಳ್ಳಿ, ಎರಡು ಬದಿಯಿಂದ ಸ್ಟ್ರೆಚ್ ಮಾಡಿ, ಏನಾಗುತ್ತೆ? ಲೆಂತ್ ಚೇಂಜ್ ಆಗುತ್ತೆ. ಬಲೂನ್ ನಿಧಾನವಾಗಿ ಪ್ರೆಸ್ ಮಾಡಿ, ಏನಾಗುತ್ತೆ? ಅಪ್ಲೈಯಿಂಗ್ ಎ ಫೋರ್ಸ್, ಅವಾಗ ಏನಾಗುತ್ತೆ? ಶೇಪ್ ಚೇಂಜ್ ಆಗುತ್ತೆ. ಇನ್ನೊಂದು ಸ್ಪಾಂಜ್ ತಗೊಳ್ಳಿ, ಸ್ಪಾಂಜ್, ಅದ್ರ ಮೇಲೆ ನೀವು ನಾರ್ಮಲ್ ಆಗಿ ಇಟ್ಟಾಗ ಸ್ಕ್ವೇರ್ ಶೇಪ್ ಅಥವಾ ರೆಕ್ಟಾಂಗ್ಯುಲರ್ ಶೇಪ್ ಕಾಣಿಸುತ್ತೆ. ನೀವು ಫೋರ್ಸ್ನ ಅಪ್ಲೈ ಮಾಡಿದ್ರೆ ಅಲ್ಲಿ ಡಿಫಾರ್ಮ್ ಆಗುತ್ತೆ, ಅಂದ್ರೆ ಶೇಪ್ ಅಥವಾ ಸೈಜ್ ಚೇಂಜ್ ಆಗುತ್ತೆ. ಇನ್ನೊಂದು ಕ್ಲೇ ತಗೊಳ್ಳಿ, ಬೊಂಬೆ ಮಾಡಕ್ಕೆ ಯೂಸ್ ಮಾಡ್ತಾರಲ್ಲ, ಆ ಕ್ಲೇನ ಅಬ್ಸರ್ವ್ ಮಾಡಿ, ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಅಲ್ಲಿ ಸೈಜ್ ಮತ್ತೆ ಶೇಪ್ನ ಚೇಂಜ್ ಮಾಡಬಹುದು. ರೈಟ್? ಸೊ ಐ ಹೋಪ್ ನಿಮಗೆ ರಿಜಿಡ್ ಬಾಡಿ ಅಂಡ್ ನಾನ್ ರಿಜಿಡ್ ಬಾಡಿ ಬಗ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಓಕೆ, ಸೊ ರಿಜಿಡ್ ಬಾಡಿ ಮೇಲೆ ಯಾವಾಗ ಫೋರ್ಸ್ ಅಪ್ಲೈ ಆಗುತ್ತೆ, ದೇರ್ ವಿಲ್ ಬಿ ಎ ಚೇಂಜ್ ಇನ್ ಸ್ಟೇಟ್ ಆಫ್ ದ ಬಾಡಿ. ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಬಾಡಿ ಅಂದರೆ ಸಪೋಸ್ ಬಾಡಿ ರೆಸ್ಟ್ ಅಲ್ಲಿದ್ರೆ ಮೋಷನ್ ತರಬಹುದು, ಮೋಷನ್ ಅಲ್ಲಿದ್ರೆ ರೆಸ್ಟಿಗೆ ತರಬಹುದು. ಅದೇ ನಾನ್ ರಿಜಿಡ್ ಬಾಡಿ ಮೇಲೆ ಅಪ್ಲೈ ಆದ್ರೆ ದೇರ್ ವಿಲ್ ಬಿ ಎ ಚೇಂಜ್ ಇನ್ a shape and size of the body. Simple. Okay, so definition is clear. Definition: a force is that physical cause which changes, ಇಲ್ಲಿ ಯಾವುದಾದ್ರೂ ಬರಿಬಹುದು. Okay, it tends to change or either the size or shape or state of the rest or state of the motion of a body. This is the definition. Simple ಆಗಿ, ಸರ್ ನಮ್ಗೆ ಇಷ್ಟೆಲ್ಲ ಬರೆಯೋದು ಆಗಲ್ಲ, ಸರ್ ನಮಗೆ ಡೆಫಿನೇಷನ್ ಕಾಂಪ್ಲಿಕೇಟೆಡ್ ಆಗ್ತಿದೆ ಅಂತಂದ್ರೆ ಸಿಂಪಲ್ ಆಗಿ ಏನು ಮಾಡಿ, ಫೋರ್ಸ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ ವಿಚ್ ಕ್ಯಾನ್ ಕಾಸ್ ಅ ಚೇಂಜ್ ಇನ್ ಸ್ಟೇಟ್ ಆಫ್ ದ ಬಾಡಿ. ಸಿಂಪಲ್. ಅದು ಸರ್ ನಮ್ಗೆ ಇನ್ನೂ ಸಿಂಪಲ್ ಆಗಿ ಬೇಕು ಅಂತಂದ್ರೆ ಫೋರ್ಸ್ ಈಸ್ ಎ ಪುಷ್ ಆರ್ ಪುಲ್ ದಟ್ ಕ್ಯಾನ್ ಚೇಂಜ್ ಅಗೇನ್ ಸೈಜ್, ಶೇಪ್, ಡೈರೆಕ್ಷನ್, ಓಕೆ, ಸ್ಟೇಟ್ ಆಫ್ ರೆಸ್ಟ್ ಅಂಡ್ ಸ್ಟೇಟ್ ಆಫ್ ಮೋಷನ್. ಸಿಂಪಲ್. ಆದಷ್ಟು ನೀವು ಈಸಿಯಾಗಿ ಸ್ಟೇಟ್ಮೆಂಟ್ನ ಬರೆಯೋಕ್ಕೆ ಕಲಿಯಿರಿ. ಓಕೆ, ಸೊ ಸಿಂಪಲ್ ಆಗಿ ಫೋರ್ಸ್ ಇಸ್ ಎ ಪುಷ್ ಆರ್ ಪುಲ್ ವಿಚ್ ಕ್ಯಾನ್ ಚೇಂಜ್ ಶೇಪ್ ಆಫ್ ದ ಬಾಡಿ, ಸೈಜ್ ಆಫ್ ದ ಬಾಡಿ, ಆಮೇಲೆ ಸ್ಟೇಟ್ ಆಫ್ ದ ಬಾಡಿ. ಸ್ಟೇಟ್ ಆಫ್ ದ ಬಾಡಿಯಲ್ಲಿ ನಮ್ಗೆ ಎರಡು ಇರುತ್ತೆ, ಸ್ಟೇಟ್ ಆಫ್ ರೆಸ್ಟ್ ಅಂಡ್ ಸ್ಟೇಟ್ ಆಫ್ ಮೋಷನ್. ಸಿಂಪಲ್. ಓಕೆ, ಸೊ ಇಷ್ಟು ಫೋರ್ಸ್ ಡೆಫಿನೇಷನ್ ಬಗ್ಗೆ ಆಯಿತು. ನೆಕ್ಸ್ಟ್, ಫೋರ್ಸ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಫೋರ್ಸ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಟೀಚರ್, ಓಕೆ, ರೆಗ್ಯುಲರ್ ಕ್ಲಾಸ್ ರೂಮಲ್ಲಿ ನಿಮ್ಮ ಟೀಚರ್ ಕೇಳ್ತಾರೆ, ಓಕೆ, ಸೊ ನೀವು ಯಾವುದಾದನ್ನ ಒಂದು ಟಾಸ್ಕ್ ಕೊಡ್ತಾರೆ, ಏನಂತಂದರೆ ಒಬ್ಬನ್ನ ಕರೆದು ಈ ಚೇರ್ನ, ಅಂದರೆ ಅಲ್ಲಿ ಸಮೀಪ ಇರೋ ಚೇರ್ನ ಅಥವಾ ಬುಕ್ನ ಅದನ್ನು ತೊಗೊಂಡೋಗಿ ಇಡಿ, ಎಲ್ಲಾದರೂ ಇಡಿ ಅಂತ ಹೇಳ್ತಾರೆ. ಅವಾಗ ನೀವು ಕನ್ಫ್ಯೂಸ್ ಆಗಿ, ಸರ್ ಎಲ್ಲಿ ಇಡೋದು ಅಂತ ಕೇಳ್ತೀರಾ. ರೈಟ್? ಸೊ ಇಲ್ಲಿ ಎಲ್ಲಿ ಇಡೋದು ಅಂತಂದರೆ ಡೈರೆಕ್ಷನ್ ನೀವು ಕೇಳ್ತಾ ಇದ್ದೀರಾ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಚೇರ್ ಇರುತ್ತೆ, ನಿಮ್ಮ ಆ ಟೀಚರ್ ಸಡನ್ ಆಗಿ ಕರೆದು ಈ ಚೇರ್ನ ಮೂವ್ ಮಾಡು ಅಂತ ಹೇಳ್ತಾರೆ. ನೀವು ಎಗೇನ್ ನೀವು ಕೇಳ್ತೀರಾ, ಸರ್ ಯಾವ ಕಡೆ ಚೇರ್ನ ಮೂವ್ ಮಾಡಬೇಕು? ಎಸ್, ಅಫ್ಕೋರ್ಸ್ ನೀವು ರೆಡಿ ಇದ್ದೀರಾ ಆ ಚೇರ್ನ ಮೂವ್ ಮಾಡೋಕ್ಕೆ, ಅಂದರೆ ನೀವು ಅದ್ರ ಮೇಲೆ ಫೋರ್ಸ್ನ ಅಪ್ಲೈ ಮಾಡೋಕ್ಕೆ ರೆಡಿ ಇದ್ದೀರಾ. ಬಟ್ ಯಾವ ಡೈರೆಕ್ಷನಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಟೀಚರ್ಗೆ ಕೇಳ್ತಾ ಇದ್ದೀರಾ ಇನ್ಸ್ಟ್ರಕ್ಷನ್ಸ್ನ, ಸರ್ ನಾವು ಯಾವ ಕಡೆ ಈ ಚೇರ್ನ ಪುಷ್ ಮಾಡೋದು ಅಥವಾ ಪುಲ್ ಮಾಡೋದು ಅಂತ ಕೇಳ್ತೀರಾ. ಸೊ ದ್ಯಾಟ್ ಇಂಡಿಕೇಟ್ force can be represented by ಅಥವಾ ಐಡೆಂಟಿಫೈಡ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂತ ಹೇಳ್ತೇವೆ. ಕ್ಲಿಯರ್? ಓಕೆ, ಸೊ ಅದರಿಂದ ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಅಂದ್ರೇನು? ನ್ಯೂಮರಿಕಲ್ ವ್ಯಾಲ್ಯೂ ಅಂಡ್ ಇಟ್ಸ್ SI ಯೂನಿಟ್ ಪ್ಲಸ್ ಡೈರೆಕ್ಷನ್. ಸ್ಕೇಲರ್ ಕ್ವಾಂಟಿಟಿ ಅಂಡ್ ವೆಕ್ಟರ್ ಕ್ವಾಂಟಿಟಿ ಓದಬೇಕಾದ್ರೆ ನಮಗೆ ಈ ಡಿಫರೆನ್ಸಸ್ ಗೊತ್ತಾಗಿದೆ. ವಾಟ್ ಈಸ್ ಸ್ಕೇಲರ್ ಕ್ವಾಂಟಿಟಿ ಅಂಡ್ ವಾಟ್ ಈಸ್ ವೆಕ್ಟರ್ ಕ್ವಾಂಟಿಟಿ ಅಂತ. Scalar quantity, a quantity which can be expressed by both numerical value and unit. ಅದನ್ನು ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಸಪೋಸ್ ಮೀನಿಂಗ್ ಗೊತ್ತಿಲ್ಲ ಅಂತಂದ್ರೆ, ಸೊ ಮ್ಯಾಗ್ನಿಟ್ಯೂಡ್ ಅಂತ ಯೂಸ್ ಮಾಡ್ತೀವಲ್ಲ, ಮ್ಯಾಗ್ನಿಟ್ಯೂಡ್ ಈಸ್ ನಥಿಂಗ್ ಬಟ್ ನ್ಯೂಮೆರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್. ಅದು SI ಯೂನಿಟ್ ಆಗಿರ್ಬೋದು ಅಥವಾ CGS ಯೂನಿಟ್ ಆಗಿರ್ಬೋದು. ಓಕೆ, ಜಸ್ಟ್ ಅ ಯೂನಿಟ್. ಸೊ ಫಾರ್ ಎಕ್ಸಾಂಪಲ್, ನಾನು ಮಾಸ್ ಆಫ್ ದ ಬಾಡಿ 10 kg ಅಂತ ಎಕ್ಸ್ಪ್ರೆಸ್ ಮಾಡ್ತೀನಿ. ಓಕೆ, ಸೊ ಮಾಸ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಮಾಸ್ ಆಫ್ ದ ಬಾಡಿ ಈಸ್ 10 kg. ಇಲ್ಲಿ 10 ಅನ್ನೋದೇನು?
just a numerical value. kg ಅನ್ನೋದು unit of a mass. I know it is SI unit of a mass. Suppose ನಾನು ಈ 10 kg ನ ಓಕೆ 10 into 1000 grams ಬರಿಬೋದಾ? ಈ 10 ಮತ್ತೆ 1000 ಅನ್ನೋದೇನು? Again it is a numerical value. What about the gram? It is the unit of a mass. ಅರ್ಥ ಆಗ್ತಿದೆನಾ? ಸೊ ಇದನ್ನೇ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತಿರೋದು. ಆರ್ ವಿ ಎಕ್ಸ್ಪ್ರೆಸಿಂಗ್ ಎನಿ ಡೈರೆಕ್ಷನ್ ಇಯರ್? ನಾವೇನಾದರೂ ಡೈರೆಕ್ಷನ್ ಬಗ್ಗೆ ಮಾತಾಡ್ತಿದೀವಾ? ನೋ, ಅ ಬಿಗ್ ನೋ. ಸೊ ಇನ್ನೊಂದು ಹೇಳ್ತೇನೆ, ಫೋರ್ಸ್ ಓಕೆ ಅಥವಾ ವೇಟ್ ಆಫ್ ದ ಬಾಡಿ. ವೇಟ್ ಆಫ್ ದ ಬಾಡಿ ಈಸ್ 20 ನ್ಯೂಟನ್ ಅಂತ ಬರೆದ್ರೆ ಇನ್ಕಂಪ್ಲೀಟ್. ಯಾಕೆ? ಇಲ್ಲಿ ಇಷ್ಟು ಬರೆದ್ರೆ ಓಕೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಾರ್ಮಲ್ ಆಗಿ, ಬಟ್ ಆಸ್ ಎ ಸೈನ್ಸ್ ಸ್ಟೂಡೆಂಟ್, ದಟ್ ಈಸ್ ಸ್ಪೆಷಲಿ ಅ ಫಿಸಿಕ್ಸ್ ಸ್ಟೂಡೆಂಟ್ ಆಗಿ ನಿಮಗೆ ಗೊತ್ತಾಗಿರುತ್ತೆ ವೇಟ್ ಆಫ್ ದ ಬಾಡಿ. ವೇಟ್ ಆಫ್ ದ ಬಾಡಿ ಅಂದ್ರೇನು? ಅ ಫೋರ್ಸ್ ಆಫ್ ಅ ಗ್ರಾವಿಟಿ ಆಕ್ಟಿಂಗ್ ಆನ್ ಎ ಮಾಸ್ ಆಫ್ ಎ ಬಾಡಿ ಎಮ್, ದಟ್ ಈಸ್ ಅ ಮಾಸ್ ಆಫ್ ದ ಬಾಡಿ. ಇಲ್ಲಿ ಫೋರ್ಸ್ ಆಫ್ ಅ ಗ್ರಾವಿಟಿ ಒಂದು ಮಾಸ್ ಮೇಲೆ ಆಕ್ಟ್ ಆಗ್ತಿದ್ರೆ ಅದನ್ನ ವೇಟ್ ಆಫ್ ದ ಬಾಡಿ ಅಂತ ಕರಿತೀವಿ. ಅಂಡ್ ವಿ ನೋ ದಟ್ ಫೋರ್ಸ್ ಆಫ್ ಗ್ರಾವಿಟಿ ಈಸ್ ಆಕ್ಟಿಂಗ್ ಆಲ್ವೇಸ್ ವರ್ಟಿಕಲಿ ಡೌನ್ವರ್ಡ್. ಸೊ ಇಲ್ಲಿ ನಾವು ಏನಂತ ಬರೀತೀವಿ? ಇಲ್ಲಿ ಡೈರೆಕ್ಷನ್ ಡೌನ್ವರ್ಡ್, ದಟ್ ಈಸ್ ವರ್ಟಿಕಲಿ ಡೌನ್ವರ್ಡ್. ಸೊ ಇಲ್ಲಿ 20 ಅನ್ನೋದು ನ್ಯೂಮೆರಿಕಲ್ ವ್ಯಾಲ್ಯೂ, n ಅನ್ನೋದು ನ್ಯೂಟನ್, ದಟ್ ಈಸ್ ದ ಯೂನಿಟ್ ಆಫ್ ದ ಕ್ವಾಂಟಿಟಿ, ಅಂಡ್ ಡೌನ್ವರ್ಡ್ ಇಸ್ ದ ಡೈರೆಕ್ಷನ್. ಇಲ್ಲಿ ಒಂದು ಕ್ವಾಂಟಿಟಿ ಎಕ್ಸ್ಟ್ರಾ ಆಯಿತು, ದಟ್ ಈಸ್ ದ ಡೌನ್ವರ್ಡ್ ಇನ್ ಡೈರೆಕ್ಷನ್. ಸೊ ಇಲ್ಲಿ ಮಾಸ್ ಅನ್ನೋದು ಸ್ಕೇಲರ್ ಕ್ವಾಂಟಿಟಿ, ವೇಟ್ ಅನ್ನೋದು ಅ ವೆಕ್ಟರ್ ಕ್ವಾಂಟಿಟಿ. ಸೊ ಅದೇ ರೀತಿ ಫೋರ್ಸ್ ಅನ್ನೋದು ಸಹಿತ ವೆಕ್ಟರ್ ಕ್ವಾಂಟಿಟಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ವೇರ್ ಸ್ಕೇಲರ್ ಕ್ವಾಂಟಿಟಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಬೈ ಓನ್ಲಿ ಇಟ್ಸ್ ಮ್ಯಾಗ್ನಿಟ್ಯೂಡ್. Clear? Okay. So next, it is a very important. Okay. So that is a force is a vector quantity as it has both a magnitude as well as a direction. Clear? Then unit of a force. ಇಲ್ಲಿ unit of a force ಅಂತಂದ್ರೆ ನಮಗೆ ಇಲ್ಲಿ ಫಸ್ಟ್ CGS ಯೂನಿಟ್ ಬರುತ್ತೆ. ಫಸ್ಟ್ CGS ಯೂನಿಟ್ ಆದರೂ ಬರೀರಿ, SI ಯೂನಿಟ್ ಆದರೂ ಬರೀರಿ. ಓಕೆ, ಸೊ ಫಸ್ಟ್ ನಾನು SI ಯೂನಿಟ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, SI ಯೂನಿಟ್ ಈಸ್ ನ್ಯೂಟನ್. ಇದನ್ನ ಕ್ಯಾಪಿಟಲ್ ಲೆಟರ್ N ನಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಸೆಕೆಂಡ್ CGS ಯೂನಿಟ್ ಈಸ್ ಡೈನ್. Okay, so relation between SI and CGS unit of a force na ಯಾವ ತರ ಬರೀಬಹುದು? 1 Newton that is equal to 10 power 5 dyne. ನೆನಪಿದೆನಾ? ಇದನ್ನ ಡಿರೈವ್ ಮಾಡಿದೀವಿ. ಓಕೆ, 10 power 5 dyne. So this is all about our definition of force and what type of a what type of a physical quantity it is, and SI unit as well as CGS unit. Also, the relation between SI and CGS unit of a force. Okay, and there is one more unit, that is a gravitational unit of a force. ಈ gravitational unit of a force ನಾವು weight under ಅಲ್ಲಿ ಕಲಿತೀವಿ. Okay, gravitation ಅಲ್ಲಿ. Okay, so ಇಲ್ಲಿ weight of the body is nothing but a force of a gravity. ಇಲ್ಲಿ force ಅನ್ನೋದು ನಮಗೆ ಆಲ್ರೆಡಿ ಗೊತ್ತಾಗಿದೆ. ಈ ಗ್ರಾವಿಟೇಷನಲ್ ಯೂನಿಟ್ ಆಫ್ ಅ ಫೋರ್ಸ್ ಇಲ್ಲಿ ನಮಗೆ 2 ಯೂನಿಟ್ಸ್ ಬರುತ್ತೆ. ಒಂದು GF, ದಟ್ ಈಸ್ ಎ ಗ್ರಾಮ್ ಫೋರ್ಸ್, ಇನ್ನೊಂದು KGF, ದಟ್ ಈಸ್ ಎ ಕಿಲೋಗ್ರಾಮ್ ಫೋರ್ಸ್. ಕ್ಲಿಯರ್? ಓಕೆ, ದೋಸ್ ಆರ್ ಎ ಗ್ರಾವಿಟೇಷನಲ್ ಯೂನಿಟ್ ಆಫ್ ಎ ಫೋರ್ಸ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ಫೋರ್ಸ್. ಇಲ್ಲಿ ನಮ್ಮ 9th ಸ್ಟ್ಯಾಂಡರ್ಡ್ ಇರೋದು ಬ್ಯಾಲೆನ್ಸ್ಡ್ ಫೋರ್ಸ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಓಕೆ, ಬ್ಯಾಲೆನ್ಸ್ಡ್ ಫೋರ್ಸ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಏನಿದ್ರ ಅರ್ಥ? ಟೈಪ್ಸ್ ಆಫ್ ಫೋರ್ಸ್ ಅಂದ್ರೆ ತುಂಬಾ ಬರುತ್ತೆ. ಕಾಂಟ್ಯಾಕ್ಟ್ ಫೋರ್ಸ್, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಬರುತ್ತೆ. ಇಲ್ಲಿ ಬ್ಯಾಲೆನ್ಸ್ಡ್ ಫೋರ್ಸ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಇದೆ. ಸೊ ಕಾಂಟ್ಯಾಕ್ಟ್ ಫೋರ್ಸ್ ಅಂಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ವೆನ್ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ 2 ಬಾಡೀಸ್, ಅಲ್ಲಿ 2 ಟಚ್ ಆಗಿದ್ರೆ ಅದನ್ನ ಕಾಂಟ್ಯಾಕ್ಟ್ ಫೋರ್ಸ್ ಅಂತೀವಿ. ಅದೇ 2 ಬಾಡೀಸ್ ಟಚ್ ಇಲ್ಲ, ಅದ್ರ ಮಧ್ಯೆ ಟಚ್ ಇಲ್ಲ, ಬಟ್ ಸ್ಟಿಲ್ ದರ್ ಇಸ್ ಎ ಫೋರ್ಸ್ ಇಸ್ ಆಕ್ಟಿಂಗ್ ಬಿಟ್ವೀನ್ ದೆಮ್. ಸೊ ಅದನ್ನ ನಾವು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಸೊ ಕಾಂಟ್ಯಾಕ್ಟ್ ಫೋರ್ಸ್ಗೆ ತುಂಬ ಎಕ್ಸಾಂಪಲ್ಸ್ ಇದೆ. ನಾರ್ಮಲ್ ಫೋರ್ಸ್, ಓಕೆ,
ಆಮೇಲೆ ಟೆನ್ಷನ್ ಫೋರ್ಸ್, ಈ ತರ ತುಂಬಾ ಎಕ್ಸಾಂಪಲ್ಸ್ ಇದೆ. ಅದೇ ರೀತಿ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಸಹಿತ ತುಂಬಾ ಎಕ್ಸಾಂಪಲ್ಸ್ ಇದೆ. ಫಸ್ಟ್ ಒನ್ ಅಂಡ್ ವೆರಿ ಇಂಪಾರ್ಟೆಂಟ್ ಒನ್, ದಟ್ ಈಸ್ ಎ ಗ್ರಾವಿಟೇಷನಲ್ ಫೋರ್ಸ್. ಅದೇ ರೀತಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ರೈಟ್? ಅದೇ ರೀತಿ ಮ್ಯಾಗ್ನೆಟಿಕ್ ಫೋರ್ಸ್. ಆಲ್ ದೀಸ್ ಆರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಸೊ ಈ ಟೈಪ್ಸ್ ಆಫ್ ಫೋರ್ಸ್ ನಿಮಗೆ ಇವಾಗ ಸದ್ಯಕ್ಕಿಲ್ಲ, ನೀವು 11th ಗ್ರೇಡ್ ಅಲ್ಲಿ ಓದ್ತೀರಾ. ಅಂಡರ್ಸ್ಟುಡ್? ಇವಾಗ ನೆಕ್ಸ್ಟ್ ಟೈಪ್ಸ್ ಆಫ್ ಫೋರ್ಸ್ ಅಂತಿದೆ. ಬ್ಯಾಲೆನ್ಸ್ಡ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಇಲ್ಲಿ ನೀವು ವರ್ಡ್ ಅಲ್ಲೇ ಇಂಡಿಕೇಟ್ ಮಾಡಬಹುದು. ಬ್ಯಾಲೆನ್ಸ್ಡ್ ಸಮ, ಈಕ್ವಲ್. ಇಲ್ಲಿ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ನಾಟ್ ಈಕ್ವಲ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಟಗ್ ವಾರ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಟಗ್ ವಾರ್. ಇಲ್ಲಿ ನಾವು ನಾರ್ಮಲ್ ಆಗಿ ಆಟ ಆಡಬೇಕಾದ್ರೆ, ಓಕೆ, ಟಗ್ ವಾರ್ ಒಂದು ಹಗ್ಗ ಇರುತ್ತೆ. ಆ ಕಡೆ ಸ್ವಲ್ಪ ಸ್ಟೂಡೆಂಟ್ಸ್ ಇರ್ತಾರೆ, ಈ ಕಡೆ ಸ್ವಲ್ಪ ಸ್ಟೂಡೆಂಟ್ಸ್ ಇರ್ತಾರೆ. ನೀವು ಆಟನ ರಿಮೆಂಬರ್ ಮಾಡ್ಕೊಳ್ಳಿ, ಓಕೆ? ಸೊ ಆ ಟೈಮಲ್ಲಿ ಈ ಹಗ್ಗ ಮಧ್ಯದಲ್ಲಿ ಒಂದು ರಿಬ್ಬನ್ ಅಥವಾ ಯಾವುದಾದ್ರೂ ಒಂದು ಮಾರ್ಕ್ ಮಾಡಿರ್ತಾರೆ. ಸೊ ಈ ಮಾರ್ಕ್ ಯಾವ ಕಡೆ ಮೂವ್ ಆಗುತ್ತೆ ಅವರು ವಿನ್ ಆದಂಗೆ, ರೈಟ್? ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆ ಮಾರ್ಕ್ ಏನಾಗಿರುತ್ತೆ, ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಇರುತ್ತೆ, ಅಂದ್ರೆ ನಿಂತ್ಕೊಂಡಿರುತ್ತೆ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ, ಗೇಮ್ ಸ್ಟಾರ್ಟ್ ಆಗುತ್ತೆ, ಅದು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಏನಿದ್ರ ಅರ್ಥ? ಸೊ ಆ ಕಡೆನೂ ಸ್ವಲ್ಪ ಸ್ಟೂಡೆಂಟ್ಸ್ ಇದ್ದಾರೆ, ಈ ಕಡೆನೂ ಸ್ವಲ್ಪ ಸ್ಟೂಡೆಂಟ್ಸ್ ಇದ್ದಾರೆ. ಅಂದ್ರೆ ಇಲ್ಲಿ ಫೋರ್ಸ್ ಅಂದ್ರೆ ಸಮ್ ಆಫ್ ಫೋರ್ಸ್. ಯಾಕೆಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್, ದೇ ಆರ್ ಎಕ್ಸರ್ಟಿಂಗ್ ಅನ್ಈಕ್ವಲ್ ಅಮೌಂಟ್ ಆಫ್ ಫೋರ್ಸ್ ಅಥವಾ ಮೇ ಬಿ ಈಕ್ವಲ್ ಅಮೌಂಟ್ ಆಫ್ ಫೋರ್ಸ್, ರೈಟ್? ಅದನ್ನು ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಓಕೆ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸಮ್ ಆಫ್ ಆಲ್ ದ ಫೋರ್ಸಸ್, ಓಕೆ, ಸಮ್ ಆಫ್ ಆಲ್ ದ ಫೋರ್ಸಸ್ ಆನ್ ದಟ್ ಪರ್ಟಿಕ್ಯುಲರ್ ಮಾರ್ಕರ್ ಅಥವಾ ರಿಬ್ಬನ್ ಮೇಲೆ, ಅಂದ್ರೆ ಹಗ್ಗದ ಮೇಲೆ ಫೋರ್ಸ್ ಆಕ್ಟ್ ಆಗ್ತಿದೆ. ಆ ಹಗ್ಗದ ಮೇಲೆ ನಂಬರ್ ಆಫ್ ಫೋರ್ಸಸ್ ಅಥವಾ ಸಮ್ ಆಫ್ ಫೋರ್ಸಸ್, ಇಫ್ ಇಟ್ ಇಸ್ ಈಕ್ವಲ್, ದೆನ್ ಇಟ್ ಈಸ್ ಎ ಬ್ಯಾಲೆನ್ಸ್ಡ್ ಫೋರ್ಸ್. ಹೇಗೆ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರಿತೀವಿ? ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಆಬ್ಜೆಕ್ಟ್, ಓಕೆ? ಸೊ ಈ ಕಡೆ ಟೀಮ್ ಅವರು ಇಲ್ಲಿ ಮಾರ್ಕ್ ಮಾಡಿದ್ದಾರೆ, ಓಕೆ, ಟಗ್ ಆಫ್ ವಾರ್ ಅಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಈ ಕಡೆ ಒಂದು 300 ನ್ಯೂಟನ್ ಆಕ್ಟ್ ಆಗ್ತಿದೆ. ಅದೇ ರೀತಿ ಈ ಕಡೆ ಸಹಿತ 300 ನ್ಯೂಟನ್ ಆಕ್ಟ್ ಆಗ್ತಿದೆ. ಇಲ್ಲಿ ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ನಾವು ಡೈರೆಕ್ಷನ್ ಸಹಿತ ಇಂಡಿಕೇಟ್ ಮಾಡಬೇಕು. ಸೊ ನಾನು ರೈಟ್ ಹ್ಯಾಂಡ್ ಸೈಡ್ನ ನಾನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ದಿಸ್ ಇಸ್ ಅ ಪಾಸಿಟಿವ್. ಸೊ ಈ ಕಡೆ ಮೂವ್ ಆದರೆ ಪಾಸಿಟಿವ್ ಅಂತ ಕರಿತೀವಿ. ಬಟ್ ಇಲ್ಲಿ ಈ ಕಡೆ ಮೂವ್ ಆದರೆ ಅದನ್ನ ಅಪೋಸಿಟ್ ಡೈರೆಕ್ಷನ್ನ ನಾವು ನೆಗೆಟಿವ್ ಸೈನಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ನೆಟ್ ಫೋರ್ಸ್ ಏನಾಯ್ತು, ಅಥವಾ ಸಮ್ ಆಫ್ ಆಲ್ ದ ಫೋರ್ಸಸ್ ಏನಾಯ್ತು? ಇಲ್ಲಿ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ? 2 ಫೋರ್ಸಸ್. ನೆಟ್ ಫೋರ್ಸ್ ಅಂತ ಹಾಕ್ತೀನಿ ಅಥವಾ ಟೋಟಲ್ ಫೋರ್ಸ್ ಅಂತ ಹಾಕ್ತೀನಿ. ದ್ಯಾಟ್ ಈಸ್ ನಥಿಂಗ್ ಬಟ್, ಈ ಕಡೆ ನಾನು F1 ಅಂತ ಕರಿತೀನಿ, ಟೀಮ್ 1, ಇದು F2 ಟೀಮ್ 2. ಸೊ F1 ಪ್ಲಸ್ F2 ಸಮ್ ಅಂತ ಹೇಳ್ತಾ ಇದ್ದೀನಿ. F1 ಫೋರ್ಸ್ ಎಷ್ಟಿದೆ? 300 ನ್ಯೂಟನ್. ಪ್ಲಸ್ ಇಲ್ಲಿ F2 ಎಷ್ಟಿದೆ? ಅಪೋಸಿಟ್ ಡೈರೆಕ್ಷನ್ ಆಗಿರೋದ್ರಿಂದ ನಾನು -300 ಅಂತ ಬರೀತೀನಿ. ಸೊ ಏನಾಯ್ತು ಇಲ್ಲಿ? 300 ಮೈನಸ್ 300 ಟೋಟಲ್ ಎಷ್ಟಾಯ್ತು? 0. ಅರ್ಥ ಆಗ್ತಿದ್ರಾ? ಯಾವಾಗ ಒಂದು ಆಬ್ಜೆಕ್ಟ್ ಮೇಲೆ ಸಮ್ ಆಫ್ ಆಲ್ ದ ಫೋರ್ಸಸ್, if it is a 0, then it is called balanced force. Suppose sum of all the forces acting on that particular body is not equal to 0, ಅಂದ್ರೆ ಅದನ್ನು ನಾವು unbalanced force ಅಂತ ಕರಿತೀವಿ. ಎಕ್ಸಾಂಪಲ್ ಹೇಗೆ? ಸೇಮ್ ತಗ್ವಾರ್ನೇ ಎಕ್ಸಾಂಪಲ್ ತಗೊಳ್ಳಿ, ಓಕೆ? ಅಗೇನ್ ಇಟ್ ಇಸ್ ಅ ಮಾರ್ಕರ್. ಸೊ ಈ ಕಡೆ 400 ನ್ಯೂಟನ್ ಆಕ್ಟ್ ಆಗ್ತಿದೆ, ಈ ಕಡೆ 200 ನ್ಯೂಟನ್ ಆಕ್ಟ್ ಆಗ್ತಿದೆ. ಸೊ ಇದು ಯಾವ ಕಡೆ ಮೂವ್ ಆಗುತ್ತೆ? ಈ ಕಡೆ ಮೂವ್ ಆಗುತ್ತೆ. ಸೊ ಇದನ್ನ ನಾನು ಪಾಸಿಟಿವ್ ಡೈರೆಕ್ಷನ್ ಅಂತ ತಗೊಂಡೆ, ಇದನ್ನ ನಾನು ನೆಗೆಟಿವ್ ಡೈರೆಕ್ಷನ್ ಅಂತ ತಗೊಂಡೆ. ಯಾಕೆ? ಇಟ್ ಈಸ್ ದಿಸ್ ಒನ್ ಈಸ್ ಅಪೋಸಿಟ್ ಫಾರ್ ದಿಸ್ ಡೈರೆಕ್ಷನ್. ಸೊ ನೆಟ್ ಫೋರ್ಸ್ ಎಷ್ಟಾಗುತ್ತೆ? ನೆಟ್ ಫೋರ್ಸ್ ಈಸ್ ನಥಿಂಗ್ ಬಟ್ F1 ಪ್ಲಸ್ F2. F1 ಎಷ್ಟಿದೆ? 400, ದಟ್ ಈಸ್ ಅ ಪಾಸಿಟಿವ್, ಅಂಡ್ F2 ವ್ಯಾಲ್ಯೂ ಇಟ್ ಈಸ್ ಅ 200 ಅಂಡ್ ರೆಪ್ರೆಸೆಂಟೆಡ್ ಬೈ ನೆಗೆಟಿವ್ 200, ಯಾಕಂದ್ರೆ ಅಪೋಸಿಟ್ ಫಾರ್ ದ ಫಸ್ಟ್ ಫೋರ್ಸ್. ನೆಕ್ಸ್ಟ್ ಏನಾಗುತ್ತೆ? ಡಿಫರೆನ್ಸ್ ತಗೊಂಡ್ರೆ 200 ನ್ಯೂಟನ್. ಸೊ ಇದು ಯಾವ ಕಡೆ ಮೂವ್ ಆಗುತ್ತೆ ಅಂದ್ರೆ ಈ ಕಡೆ ಮೂವ್ ಆಗುತ್ತೆ. ಇಲ್ಲಿ ನೆಟ್ ಫೋರ್ಸ್ ಈಸ್ ನಾಟ್ ಈಕ್ವಲ್ ಟು 0, ಬಟ್ ಇಲ್ಲಿ ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆನಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ಬ್ಯಾಲೆನ್ಸ್ಡ್ ಫೋರ್ಸ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಓಕೆ? ಸೊ ನಾವು ಯಾವ ತರ ಬರೀಬಹುದು? ಸಿಂಪಲ್ ಆಗಿ so net force, if it is a 0, then it is a ಇಲ್ಲಿ if net force is 0, ಇಲ್ಲಿ
ನೆಟ್ ಫೋರ್ಸ್ ನಾಟ್ ಈಕ್ವಲ್ ಟು 0 ಈ ಥರನೂ ಬರಿಬೋದು. ಅಥವಾ ನೆಟ್ ಫೋರ್ಸ್ ಅಥವಾ ಟೋಟಲ್ ಫೋರ್ಸ್ if it is 0 then it is a balanced force. If net force or total force not equal to 0 then it is called unbalanced force. Is it clear? Okay, now let's move on to the next one, that is a motion. Already now first chapter ಅಲ್ಲಿ ಓದಿದ್ವಿ what is mean by motion ಅಂತ. ಸೊ ಇಲ್ಲಿ ಯಾವುದೇ ಬಾಡಿ ಅದನ್ನ ಪೊಸಿಷನ್ ಚೇಂಜ್ ಮಾಡ್ತಿದ್ದಾರೆ, ಅದರ ಪೊಸಿಷನ್ ಚೇಂಜ್ ಮಾಡ್ತಿದ್ರೆ ಅದನ್ನು ನಾವು ಆ ಬಾಡಿ ಮೋಷನಲ್ಲಿದೆ ಅಂತ ಹೇಳ್ತೀವಿ. ಬಟ್ ಹೌ ಟು ಡಿಫೈನ್ ಇಟ್? ವೆನ್ ಅ ಬಾಡಿ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಸ್ ವೆಲ್ ಆಸ್ ಇಮಿಡಿಯೇಟ್ ಸರೌಂಡಿಂಗ್, ದೆನ್ ವಿ ಕಾಲ್ ಇಟ್ ಆಸ್ ದ್ಯಾಟ್ ಬಾಡಿ ಈಸ್ ಇನ್ ಮೋಷನ್. ಸೊ ಈ ಮೋಷನ್ಗೆ ಕನ್ಸಿಡರ್ ಮಾಡಿಕೊಂಡು ಡಿಸ್ಕ್ರೈಬಿಂಗ್ ಮೋಷನಲ್ಲಿ ಇನ್ ಡೀಟೇಲ್ ಆಗಿ ಓದಿದ್ದೀವಿ. ಸೊ ವಿತ್ ರೆಸ್ಪೆಕ್ಟ್ ಟು ಮೋಷನ್ ನಮಗೆ ನ್ಯೂಟನ್ ಅನ್ನೋರು ನಮಗೆ ಪರ್ಟಿಕ್ಯುಲರ್ ಲಾಸ್ನ ಕೊಡ್ತಾರೆ. ಆ ಮೋಷನ್ ಲಾಸ್ ಅಂದರೆ ಲಾಸ್ ರಿಲೇಟೆಡ್ ಟು ಮೋಷನ್ ನಾವು ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಕೇಳ್ಬೋದು, ಸರ್ ವಾಟ್ ಆರ್ ದೋಸ್ ಲಾಸ್? LAWS ವಾಟ್ ಆರ್ ದೋಸ್ ಲಾಸ್ ಅಂತಂದರೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನಮಗೆ ಟೋಟಲ್ 3 ನ್ಯೂಟನ್ಸ್ ಲಾ ಆಫ್ ಮೋಷನ್ ಇದೆ. ಇಲ್ಲಿ ನಾನು ಮೆನ್ಷನ್ ಮಾಡೋದಾದ್ರೆ ಫಸ್ಟ್ ಡೆಫಿನೇಷನ್ ನೋಡಿ, ದ ಚೇಂಜ್ ಇನ್ ಪೊಸಿಷನ್ ಆಫ್ ಆನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ ಸೆಡ್ ಟು ಬಿ ಮೋಷನ್. ಎಕ್ಸಾಂಪಲ್ ಹೇಳೋದಾದ್ರೆ ಫ್ಲೈಯಿಂಗ್ ಆಫ್ ಬರ್ಡ್, ಮೂವ್ಮೆಂಟ್ ಆಫ್ ಟ್ರೈನ್, ರನ್ನಿಂಗ್ ಆಫ್ ಚೈಲ್ಡ್, etc ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಮೋಷನ್. ಇಲ್ಲಿ ಲಾಸ್ ಆಫ್ ಮೋಷನ್ ಅಲ್ಲಿ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ, ಇಲ್ಲಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ನಾನು NLM ಅಂತ ಬರಿತಾ ಇದ್ದೀನಿ. ಫಸ್ಟ್ ಲಾ, ಓಕೆ, ನ್ಯೂಟನ್ಸ್ ಲಾ ಆಫ್ ಮೋಷನ್ NLM ಅಂತಂದ್ರೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಓಕೆ, ಸೊ ಇದನ್ನೇ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ನ ನಾವು ಲಾಸ್ ಆಫ್ ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ, ಲಾ ಆಫ್ ಇನರ್ಷಿಯಾ. ಸೊ ಇಲ್ಲಿ ಸೆಕೆಂಡ್ ಒನ್ ನ್ಯೂಟನ್ಸ್ ಲಾ ಆಫ್ ಮೋಷನ್, ದಟ್ ಈಸ್ ಸೆಕೆಂಡ್ ಲಾ ಆಫ್ ಮೋಷನ್. ಇದನ್ನ ನಾವು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಓಕೆ, ಸೊ ಇಲ್ಲಿ ಮೂರನೇದು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ದಟ್ ಈಸ್ ದ ಥರ್ಡ್ ಲಾ ಆಫ್ ನ್ಯೂಟನ್ಸ್. ಓಕೆ, ಸೊ ಇಲ್ಲಿ ಆಕ್ಷನ್ ರಿಯಾಕ್ಷನ್, ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಕರಿತೀವಿ, ಲಾ ಆಫ್ ಆಕ್ಷನ್ ಅಂಡ್ ರಿಯಾಕ್ಷನ್. ಫಸ್ಟ್ ಲಾ ಏನಂತ ಕರಿತೀವಿ? ಲಾ ಆಫ್ ಇನರ್ಷಿಯಾ. ಸೆಕೆಂಡ್ ಲಾ ಏನಂತ ಕರಿತೀವಿ? ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ದಟ್ ಈಸ್ ಲೀನಿಯರ್ ಮೊಮೆಂಟಮ್. ಅಂಡ್ ಥರ್ಡ್ ಲಾ ಏನಂತ ಕರಿತೀವಿ? ಲಾ ಆಫ್ ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಗಿತ್ತಂದ್ರೆ ಈ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಲ್ಲಿ ಫಸ್ಟ್ ಲಾ ಏನು ಹೇಳುತ್ತೆ? ಯಾಕೆ ನಾವು ಇದನ್ನ ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ? ಫಸ್ಟ್ ಕ್ವಶನ್. ಸೆಕೆಂಡ್ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಯಾಕೆ ಕರಿತೀವಿ? ವೈ ಕ್ಯಾಂಟ್ ಇಟ್ ಬಿ ಜಸ್ಟ್ ಅ ಚೇಂಜ್ ಇನ್ ಮೊಮೆಂಟಮ್ ಆಗಬಾರ್ದು? ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ್ಯಾಟ್ ಮೊಮೆಂಟಮ್ ಅಥವಾ ಲೀನಿಯರ್ ಮೊಮೆಂಟಮ್ ಅಂದ್ರೆ ಏನು? ಲಾಸ್ಟ್ ಒನ್, ವಾಟ್ ಅಬೌಟ್ ಆಕ್ಷನ್ ಅಂಡ್ ರಿಯಾಕ್ಷನ್? ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಈ ನ್ಯೂಟನ್ಸ್ ಲಾ ಆಫ್ ಮೋಷನ್ ಸಿಂಪಲ್ ಆಗಿ ಫಸ್ಟ್ ಲಾ ಏನು ಹೇಳುತ್ತಂದ್ರೆ ಇಟ್ ಈಸ್ ಅ ಕ್ವಾಲಿಟೇಟಿವ್, ಓಕೆ, ನಾಟ್ ಕ್ವಾಂಟಿಟೇಟಿವ್. ಇಟ್ ಈಸ್ ಎ ಕ್ವಾಲಿಟೇಟಿವ್ ಡಿಸ್ಕಷನ್ ಆಫ್ ಎ ಫೋರ್ಸ್. ಆಲ್ರೆಡಿ ನಮಗೆ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ದ್ಯಾಟ್ ಫೋರ್ಸ್ ಈಸ್ ಡಿರೈವ್ಡ್ ಫ್ರಮ್ ದಿಸ್ ಫಸ್ಟ್ ಲಾ ಆಫ್ ಮೋಷನ್. ನಿಮಗೆ ಡೆಫಿನೇಷನ್ ಹೇಗೆ ಬಂತು? ಫೋರ್ಸ್ ಇಸ್ ಅ ಪುಷ್ ಆರ್ ಪುಲ್ ಅಂತ ಹೇಗೆ ಗೊತ್ತಾಯ್ತು? ಅಥವಾ ಈ ಫೋರ್ಸ್ ಕಾಸಸ್ ಚೇಂಜ್ ಇನ್ ಸ್ಟೇಟ್ ಆಫ್ ದ ಬಾಡಿ ಅಂತ ಹೇಗೆ ಗೊತ್ತಾಯ್ತು? ಅಥವಾ ಫೋರ್ಸ್ ಕಾಸಸ್ ಚೇಂಜ್ ಇನ್ ಸ್ಟೇಟ್ ಆಫ್ ದ ಬಾಡಿ ಆರ್ ಚೇಂಜ್ ಇನ್ ಶೇಪ್ ಆಫ್ ದ ಬಾಡಿ ಆರ್ ಚೇಂಜ್ ಇನ್ ದ ಸೈಜ್ ಆಫ್ ದ ಬಾಡಿ ಅಂತ ಹೇಗೆ ಗೊತ್ತಾಯ್ತು? ದಟ್ ಈಸ್ ಡಿರೈವ್ಡ್ ಫ್ರಮ್ ನ್ಯೂಟನ್ಸ್ ಲಾ ಆಫ್ ಮೋಷನ್, ದಟ್ ಈಸ್ ದ ಫಸ್ಟ್ ಲಾ. ಸೆಕೆಂಡ್ ಲಾ ಏನು ಹೇಳುತ್ತೆ? ಆಲ್ರೆಡಿ ನಮಗೆ ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ ಗೊತ್ತು ಒಂದು ಬಾಡಿ ಮೇಲೆ. ಓಕೆ, ಇಫ್ ವಿ ಕನ್ಸಿಡರ್ ಅ ಮೋಷನ್, ಅಲ್ಲಿ ಮೋಷನ್ ಆಗಬೇಕಂದ್ರೆ ಫೋರ್ಸ್ ಮಸ್ಟ್ ಬಿ ಅಪ್ಲೈಡ್. ಸೊ ಇಲ್ಲಿ
ಆ ಫೋರ್ಸ್ ಎಷ್ಟು ಆಕ್ಟ್ ಆಗ್ತಿದೆ ಅಂದ್ರೆ ಕ್ವಾಂಟಿಟೇಟಿವ್ ಡಿಸ್ಕಷನ್ ಆಫ್ ಎ ಫೋರ್ಸ್. ಗೆಟಿಂಗ್ ಮೈ ಪಾಯಿಂಟ್? ಲಾಸ್ಟ್ ಏನು ಹೇಳುತ್ತಂದ್ರೆ ಫಸ್ಟ್ ಲಾ ಏನು ಹೇಳುತ್ತೆ, ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ ಹೇಳುತ್ತೆ. ಓಕೆ, ಇಫ್ ದ ಬಾಡಿ ಇಸ್ ಇನ್ ಮೋಷನ್ ದೇರ್ ಮಸ್ಟ್ ಬಿ ಅ ಫೋರ್ಸ್ ಅಂತ ಹೇಳುತ್ತೆ. ಸೆಕೆಂಡ್ ಲಾ ಏನು ಹೇಳುತ್ತೆ, ಹೌ ಮಚ್ ಫೋರ್ಸ್ ಇಸ್ ಆಕ್ಟಿಂಗ್ ಆನ್ ಎ ಬಾಡಿ ಅಂತ ಹೇಳುತ್ತೆ. ಥರ್ಡ್ ಲಾ ಏನು ಹೇಳುತ್ತಂದ್ರೆ ಫೋರ್ಸ್ ಆಕ್ಟ್ ಆಗ್ತಿದೆ, ಎಷ್ಟು ಆಕ್ಟ್ ಆಗ್ತಿದೆ, ಬಟ್ ಡೈರೆಕ್ಷನ್, ಬಿಕಾಸ್ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಕ್ಟ್ ಆಗ್ತಿದೆ ಅನ್ನೋದು ತೋರ್ಸಕ್ಕೆ ನಮಗೆ ನ್ಯೂಟನ್ಸ್ ಥರ್ಡ್ ಲಾ ಹೆಲ್ಪ್ ಮಾಡುತ್ತೆ. ಓಕೆ, ಹಾಗಿದ್ರೆ ಇನ್ ಡೀಟೇಲ್ ಆಗಿ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಲಾ ಆಫ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ವಿತೌಟ್ ವೇಸ್ಟಿಂಗ್ ಆರ್ ಟೈಮ್. ಸೊ ಇಲ್ಲಿ ನ್ಯೂಟನ್ಸ್ ಫಸ್ಟ್ ಲಾ ಏನು ಹೇಳುತ್ತಂದ್ರೆ ಸಿಂಪಲ್ ಆಗಿ ವರ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಇಲ್ಲಿ ಈ ನ್ಯೂಟನ್ಸ್ ಲಾ ಆಫ್ ಮೋಷನ್ ಮೆಕ್ಯಾನಿಕ್ಸ್ ಅಲ್ಲಿ ಅಂಡರ್ ಬರುತ್ತೆ. ಫಸ್ಟ್ ಇಯರ್ ಅಲ್ಲಿ ನಿಮಗೆ ಆಫ್ಟರ್ 10th 11th ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ ಮೆಕ್ಯಾನಿಕ್ಸ್ ಅಂಡರ್ ಅಲ್ಲಿ ಬರುತ್ತೆ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತ. ಸೊ ಅದರಲ್ಲಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ನ್ಯೂಟನ್ಸ್ ಲಾ ಆಫ್ ಮೋಷನ್, ದಟ್ ಈಸ್ ಫಸ್ಟ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ, if an object is at rest, it will remain in the state of rest. And if the object is in motion, okay, is in motion, then the object will be moving with same speed in the same direction unless an external force acts on it. ಏನಿದ್ರ ಅರ್ಥ? ಒಂದು ಬಾಡಿ ರೆಸ್ಟ್ ಅಲ್ಲಿದ್ರೆ ಅದು ಫಾರ್ ಎವರ್ ರೆಸ್ಟ್ ಅಲ್ಲೇ ಇರುತ್ತೆ. ಎಕ್ಸಾಂಪಲ್, ಒಂದು ಬುಕ್ ಟೇಬಲ್ ಮೇಲೆ ಇದೆ. ಓಕೆ, ನೀವು ಇವತ್ತು ನೋಡಿ, ನಾಳೆ ನೋಡಿ, ಒಂದು ವಾರ ಬಿಟ್ಟು ನೋಡಿ, ಅಥವಾ ಒಂದು ತಿಂಗಳು ಬಿಟ್ಟು ನೋಡಿ, ಆ ಬುಕ್ ಆ ಟೇಬಲ್ ಮೇಲೇ ಇರುತ್ತೆ. ಓಕೆ, ಒಂದು ಗುಡ್ಡ ಅಥವಾ ಬೆಟ್ಟ ನೋಡಿ, ಒಂದು ಕಲ್ಲು ಟಾಪ್ ಆಫ್ ದ ಹಿಲ್ ಇರುತ್ತೆ, ಅಂದ್ರೆ ಗುಡ್ಡದ ಮೇಲೆ ಇರುತ್ತೆ. ಅದು ಫಾರ್ ಎವರ್ ನೀವು ಚಿಕ್ಕಂದಿನಿಂದಲೂ ನೋಡ್ತಾ ಇರ್ತೀರಾ. ಆ ಕಲ್ಲು ಅಥವಾ ಬಂಡೆಗಲ್ಲು ಆ ಗುಡ್ಡದ ಮೇಲೇನೆ ಇರುತ್ತೆ, ಅದು ಎಲ್ಲೂ ಹೋಗಲ್ಲ. ಸೊ that indicates if the body is at rest, it will remain in the state of rest. Right? So ಇನ್ನೊಂದು ಕೇಸ್ ಬರುತ್ತೆ, if the body is moving. Okay, first case ರೆಸ್ಟ್ ಅಲ್ಲ ಆಯ್ತು. If the body is moving, that body will be moving with the same speed in a same direction. For example, ಒಂದು ಬಾಡಿ ಟುವರ್ಡ್ಸ್ ನಾರ್ತ್ ಹೋಗ್ತಿದೆ ಅನ್ಕೊಳ್ಳಿ, with a speed say 10 km/h. ಆ 10 km/h ಅಲ್ಲಿ ಆ ಬಾಡಿ ಕಂಟಿನ್ಯೂಸ್ ಟು ಮೂವ್ ವಿತ್ ಅ ಸೇಮ್ ಡೈರೆಕ್ಷನ್ ಚೇಂಜ್ ಆಗಲ್ಲ, ಸ್ಪೀಡು ಚೇಂಜ್ ಆಗಲ್ಲ. ಬಟ್ ಇಫ್ ದರ್ ಇಸ್ ಎ ಫೋರ್ಸ್ ಆಕ್ಟ್ಸ್ ಆನ್ ಇಟ್, ಏನಾಗುತ್ತೆ, ರೆಸ್ಟ್ ಅಲ್ಲಿರೋ ಬಾಡಿನ ಮೋಷನ್ ಅಲ್ಲಿ ತರಬಹುದು. ಹೇಗೆ? ಆ ಬುಕ್ ಟೇಬಲ್ ಮೇಲೆ ಇದೆಯಲ್ಲ, ಎಕ್ಸಾಂಪಲ್ ಕೊಟ್ಟಿದೆ. ಸಪೋಸ್ ನಾನು ನನ್ನ ಎಕ್ಸ್ಟರ್ನಲ್ ಏಜೆಂಟ್ ಕೈನ ಯೂಸ್ ಮಾಡಿಕೊಂಡು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದ್ರೆ ಆ ಬುಕ್ ಮೂವ್ ಆಗುತ್ತೆ. ರೈಟ್? ನಾನು ಅದನ್ನ ಪುಷ್ ಮಾಡಿದ್ರೆ ನನ್ನಿಂದ ದೂರ ಹೋಗುತ್ತೆ, ಪುಲ್ ಮಾಡಿದ್ರೆ ಅಂದ್ರೆ ಹೇಳ್ಕೊಂಡ್ರೆ ನನ್ನ ಕಡೆ ಬರುತ್ತೆ, ಅಂದ್ರೆ ಸಮೀಪ ಬರುತ್ತೆ. ಸೊ ದರ್ ಇಸ್ ಅ ಮೋಷನ್ ಅಂಡ್ ದರ್ ಇಸ್ ಚೇಂಜ್ ಇನ್ ಪೊಸಿಷನ್ ಅಲ್ವಾ? ಏನಾಯ್ತು? ಅನ್ಲೆಸ್ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ಸ್ ಆನ್ ಇಟ್, ಆ ಬುಕ್ ಅದರಲ್ಲೇ ಇರುತ್ತೆ, ಅಲ್ಲೇ ಪ್ಲೇಸ್ ಅಲ್ಲಿ ಇರುತ್ತೆ, ಅದೇ ಪ್ಲೇಸ್ ಅಲ್ಲಿ ಫಾರ್ ಎವರ್ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ಕಂಡೀಷನ್ ಏನು? ಇಫ್ ದ ಬಾಡಿ ಇಸ್ ಇನ್ ಸ್ಟೇಟ್ ಆಫ್ ಮೋಷನ್, ಅಂದ್ರೆ ಒಂದು ಬಾಡಿ ಮೂವ್ ಆಗ್ತದೆ ವಿತ್ 10 km/h ಇನ್ ಅ ನಾರ್ತ್ ಡೈರೆಕ್ಷನ್.
ಸಪೋಸ್ ಅಲ್ಲಿ ಯಾವುದೇ ರೀತಿ ಫ್ರಿಕ್ಷನ್ ಇಲ್ಲ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್ಸ್ ದ ಬಾಡಿ ಕಮ್ಸ್ ಟು ದ ರೆಸ್ಟ್. ಇದು ರಿಯಾಲಿಟಿಯಲ್ಲಿ ಯಾಕೆ ಕಮ್ಸ್ ಟು ದ ರೆಸ್ಟ್ ಅಂತ ಅಂದ್ರೆ, ಆ ಸರ್ಫೇಸ್ ಮತ್ತೆ ಫಾರ್ ಎಕ್ಸಾಂಪಲ್ ವೆಹಿಕಲ್ ತಗೊಂಡ್ರೆ ಟೈರ್ಸ್ ಮತ್ತೆ ಸರ್ಫೇಸ್ ಮಧ್ಯೆ ಘರ್ಷಣೆ ಉಂಟಾಗುತ್ತೆ, ಅಂದ್ರೆ ಫ್ರಿಕ್ಷನ್. ಆ ಫ್ರಿಕ್ಷನ್ ಇಂದ ಇಲ್ಲಿ ಬಾಡಿ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್ಸ್ ಕಮ್ಸ್ ಟು ದ ರೆಸ್ಟ್. ಬಟ್ ರಿಯಾಲಿಟಿ ಇದು. ವಾಟ್ ಇಫ್ ದರ್ ಇಸ್ ನೋ ಫ್ರಿಕ್ಷನ್ ಎಟ್ ಆಲ್? ಅಲ್ಲಿ ಸರ್ಫೇಸ್ ಮತ್ತೆ ಆ ಟೈರ್ಸ್ ಮಧ್ಯೆ ಯಾವುದೇ ರೀತಿ ಫ್ರಿಕ್ಷನ್ ಇಲ್ಲ. ಆ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ದ ಬಾಡಿ ವಿಲ್ ಮೂವ್ ಇನ್ ಅ ಸೇಮ್ ಸ್ಪೀಡ್ ಇನ್ ಅ ಸೇಮ್ ಡೈರೆಕ್ಷನ್. ಸಪೋಸ್ ನೀನು ಬ್ರೇಕ್ಸ್ ಅಪ್ಲೈ ಮಾಡಿದ್ರೆ, ಬ್ರೇಕ್ಸ್ ನಥಿಂಗ್ ಬಟ್ ರಿಟಾರ್ಡ್, ಅಂದ್ರೆ ಅಪೋಸಿಟ್ ಫೋರ್ಸ್. ಅಪೋಸಿಟ್ ಫೋರ್ಸ್ ಯಾಕಾಗುತ್ತೆ? ದೇರ್ ಇಸ್ ಅ ಫ್ರಿಕ್ಷನ್ ಬಿಟ್ವೀನ್ ಟೈರ್ಸ್ ಆಸ್ ವೆಲ್ ಅಸ್ ಸರ್ಫೇಸ್. ಅವಾಗ ಏನಾಗುತ್ತೆ, ವೆಹಿಕಲ್ ಮೂವ್ ಆಗೋದು ಸ್ಲೋ ಆಗುತ್ತೆ, ಆಮೇಲೆ ಕಮ್ಸ್ ಟು ದ ರೆಸ್ಟ್. ಏನಾಯ್ತು? ಚೇಂಜ್ ಇನ್ ಸ್ಟೇಟ್ ಆಫ್ ದ ಬಾಡಿ. ಇಲ್ಲಿ ಫೋರ್ಸ್ ಆಕ್ಟ್ ಆದ್ರೆ ಮಾತ್ರ ದೇರ್ ವಿಲ್ ಬಿ ಚೇಂಜ್ ಇನ್ ಸ್ಟೇಟ್ ಆಫ್ ದ ಬಾಡಿ. ರೆಸ್ಟ್ ಅಲ್ಲಿದ್ರೆ ಮೋಷನ್ ಅಲ್ಲಿ ಬರುತ್ತೆ, ಮೋಷನ್ ಇದ್ರೆ ರೆಸ್ಟ್ ಅಲ್ಲಿ ಬರುತ್ತೆ. ಸ್ಪೀಡ್ ಆಗಿ ಹೋಗ್ತಿದ್ರೆ ಸ್ಲೋ ಮಾಡ್ಬೋದು, ಸ್ಲೋ ಆಗಿ ಹೋಗ್ತಿದ್ರೆ ಸ್ಪೀಡ್ ಮಾಡ್ಬೋದು. ಹೇಗೆ? ಬೈ ಅಪ್ಲೈಯಿಂಗ್ ಅ ಫೋರ್ಸ್. ಅರ್ಥ ಆಯ್ತಾ? ಸೊ ಇದನ್ನ ನಾವು ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಒಂದು ಬಾಡಿಯಲ್ಲಿ ರೆಸ್ಟ್ ಅಲ್ಲಿದ್ರೆ ಇಟ್ ವಿಲ್ ರಿಮೈನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ಒಂದು ಬಾಡಿ ಮೋಷನ್ ಅಲ್ಲಿದ್ರೆ, ಸ್ಟೇಟ್ ಆಫ್ ಮೋಷನ್ ಅಲ್ಲಿದ್ರೆ, ದ ಬಾಡಿ ವಿಲ್ ಕೀಪ್ ಆನ್ ಮೂವ್ ಇನ್ ಅ ಸೇಮ್ ಡೈರೆಕ್ಷನ್ ವಿತ್ ಅ ಸೇಮ್ ಸ್ಪೀಡ್ ಅನ್ಲೆಸ್ an external force is acting on it. Clear? Okay, so ಇಲ್ಲಿ ನೆಕ್ಸ್ಟ್ ಒನ್ ಏನ್ ಹೇಳುತ್ತೆ? ಕ್ವಾಲಿಟೇಟಿವ್ ಡಿಸ್ಕಷನ್ ಏನ್ ಹೇಳುತ್ತೆ? ಕ್ವಾಲಿಟೇಟಿವ್ ಡಿಸ್ಕಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಇದು ಇನರ್ಷಿಯಾ ಬಗ್ಗೆ ಹೇಳುತ್ತೆ. ಇನರ್ಷಿಯಾ ಬಗ್ಗೆ ಏನು? ಇನರ್ಷಿಯಾ ಬಗ್ಗೆ ಸೊ ಇಲ್ಲಿ ಇನರ್ಷಿಯಾ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇನರ್ಷಿಯಾ, ವಾಟ್ ಅಬೌಟ್ ದಿಸ್ ಇನರ್ಷಿಯಾ? ಇನರ್ಷಿಯಾ ಇನರ್ಷಿಯಾ ಅಂತಂದ್ರೆ ರೆಸಿಸ್ಟ್, ಅಪೋಸ್ ಮಾಡಬೇಕು. ಇನರ್ಷಿಯಾ ಅಂದ್ರೆ ರೆಸಿಸ್ಟ್, ಅಪೋಸ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಯಾರಿಗಾದ್ರು ಓಕೆ ಸ್ವಲ್ಪ ಜನ ಇರ್ತಾರೆ ಹೇಗೆ ಅಂತಂದ್ರೆ, ಅದು ಮಾಡಬೇಡ ಅಂದ್ರೆ ಅದನ್ನೇ ಮಾಡ್ತಾರೆ. ಓಕೆ, ನೀವು ಕ್ಲಾಸಲ್ಲಿ ನೋಡೋದಿತ್ರ, ಓಕೆ ನಿಮ್ಮ ಟೀಚರ್ ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಅಂದಿರ್ತಾರೆ, ನೀವೇನು ಮಾಡ್ತೀರಾ ಲಾಸ್ಟ್ ಬೆಂಚಲ್ಲೇ ಓಕೆ ಏನೋ ಒಂದು ಡಿಸ್ಕಸ್ ಮಾಡ್ತಾ ಕೂತಿರ್ತೀರ, ರೈಟ್? ಇದೇನಾಯ್ತು? ಅಪೋಸ್. ನಿಮ್ಮ ಸರ್ ಏನು ಹೇಳ್ತಿದ್ದಾರೆ? ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ನೀವೇನು ಮಾಡ್ತಿದ್ದೀರಾ? ಮಾತಾಡ್ತಿದ್ದೀರಾ. ಹೇಗೆ? ಗುಸ್ 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 ಅಂತ ಮಾತಾಡ್ತಿರ್ತೀರ, ರೈಟ್? ಸೊ ಲೋ ಪಿಚ್ಚಲ್ಲಿ ಅಥವಾ ಲೋ ಲೌಡ್ನೆಸ್ ಅಲ್ಲಿ ನೀವು ಮಾತಾಡ್ತಾ ಇರ್ತೀರಾ. ಇನ್ನೊಂದು, ಯಾವುದೇ ಒಂದು ಮಾಡಬೇಡ ಅಂದರೆ ಮಾಡೋದು, ರೈಟ್? ಎಲ್ಲದಕ್ಕೂ ಅಪೋಸ್ ಮಾಡೋದು, ಇದನ್ನು ನಾವು ಇನರ್ಷಿಯಾ ಅಥವಾ ರೆಸಿಸ್ಟ್ ಅಥವಾ ಅಪೋಸ್ ಅಂತ ಹೇಳ್ತೀವಿ. ಇಲ್ಲಿ ಇನರ್ಷಿಯಾ ಅನ್ನೋದೇನು? ಫಾರ್ ಎಕ್ಸಾಂಪಲ್ ನಾವು ಸ್ಟೇಟ್ ಆಫ್ ಮೋಷನ್ ಅಂಡ್ ಸ್ಟೇಟ್ ಆಫ್ ರೆಸ್ಟ್ ಬಗ್ಗೆ ಮಾತಾಡ್ತಿರೋದು, ರೈಟ್? ಸೊ ಇಲ್ಲಿ ಏನು ಹೇಳುತ್ತೆ ಅಂದರೆ, ಒಂದು ಬಾಡಿಗೆ ಅದರದ್ದೇ ಆದ ಪ್ರಾಪರ್ಟಿ ಇರುತ್ತೆ. ಓಕೆ, ಹೇಗೆ ಹೇಳ್ಬೋದು? ಇನರ್ಷಿಯಾ ಅಂದ್ರೆ ಏನು? ಇಲ್ಲಿ ಡೆಫಿನೇಷನ್ ಬರೀತೀನಿ. ಓಕೆ, ಇನರ್ಷಿಯಾ ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಎ ಬಾಡಿ by virtue of it tends to remain in the state of rest or state of motion. ಇದನ್ನು ನಾವು ಇನರ್ಷಿಯಾ ಅಂತ ಕರಿತೀವಿ. ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ನಾರ್ಮಲ್ ಆಗಿ ಓಕೆ, ನೀವು ನಾರ್ಮಲ್ ಆಗಿ ಸ್ಕೂಲ್ಗೆ ಸೈಕಲಲ್ಲಿ ಹೋಗ್ತಿದ್ದೀರಾ ಅನ್ಕೊಳ್ಳಿ. ಓಕೆ, ಒಂದು ರೋಡಲ್ಲಿ ನೀವು ಪೆಡಲಿಂಗ್ ಮಾಡ್ತೀರಾ, ಓಕೆ ತುಳಿತೀರಾ, ಪೆಡಲ್ಸ್ನ ತುಳಿದ್ರೆ ನಿಮ್ಮ ಸೈಕಲ್ ಮೂವ್ ಆಗುತ್ತೆ. ಆಫ್ಟರ್ ಸಮ್ ಟೈಮ್ಸ್ ಏನು ಮಾಡ್ತೀರಾ? ಆ ಪೆಡಲಿಂಗ್ ಮಾಡೋದನ್ನ ಸ್ಟಾಪ್ ಮಾಡ್ತೀರಾ. ಸ್ಟಾಪ್ ಮಾಡಿದಾಗ ನಿಮ್ಮ ಸೈಕಲ್ ಇಮಿಡಿಯೇಟ್ ಆಗಿ ರೆಸ್ಟಿಗೆ ಬರುತ್ತಾ? ಇಲ್ಲ. ಸೊ ಆ ಸೈಕಲ್ ಸ್ವಲ್ಪ ದೂರ ಅದೇ ರೀತಿ ಹೋಗುತ್ತೆ, ಅದು ಇಮಿಡಿಯೇಟ್ ಆಗಿ ಸ್ಟಾಪ್ ಆಗಲ್ಲ, ರೈಟ್? ಸೊ ಇಲ್ಲಿ ಏನಾಗುತ್ತೆ, ದ ಸೈಕಲ್ ಈಸ್ ಆಲ್ರೆಡಿ ಇನ್ ಅ ಸ್ಟೇಟ್ ಆಫ್ ಮೋಷನ್. ನೀವು ಅದು ಪೆಡಲಿಂಗ್ ಮಾಡೋದನ್ನ ಬಿಟ್ಟರೆ ಏನಾಗುತ್ತೆ? ಇಟ್ ಅಪೋಸಸ್ ಅಂದರೆ, ನೀನು ಸ್ಟಾಪ್ ಮಾಡಿದ್ಯಾ, ನಾನು ಯಾಕೆ ಸ್ಟಾಪ್ ಮಾಡಬೇಕು? ನೀನು ತುಳಿಯೋದನ್ನ ಸ್ಟಾಪ್ ಮಾಡಿದ್ಯಾ, ನಾನು ಸ್ಟಾಪ್ ಆಗಲ್ಲ ಇಮಿಡಿಯೇಟ್ ಆಗಿ. ಅದನ್ನು ನಾವು
ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ. ಇನ್ನೊಂದು, ಈ ನಾರ್ಮಲ್ ಆಗಿ ಒಂದು ಗ್ಲಾಸ್ನ ತಗೊಳ್ಳಿ. ಓಕೆ, ಗ್ಲಾಸಲ್ಲಿ ನೀರು ತುಂಬಿಸಿ. ಒಂದು ಕಾರ್ಡ್ನ ತಗೊಳ್ಳಿ. ಓಕೆ, ಕಾರ್ಡ್ನ ತಗೊಳ್ಳಿ. ಆ ಕಾರ್ಡ್ನ ಈ ಗ್ಲಾಸ್ ಮೇಲೆ ಟಾಪಲ್ಲಿ ಇಟ್ಬಿಡಿ. ಓಕೆ, ಈ ಥರ, ಇದು ಗ್ಲಾಸ್ ಅಂದ್ಕೊಳ್ಳಿ, ಈ ಥರ ಇಟ್ಬಿಡಿ. ಇದ್ರ ಮೇಲೆ ಒಂದು ಕಾಯಿನ್ ಇಟ್ಬಿಡಿ. ಅವಾಗ ಏನು ಮಾಡ್ತೀರಾ, ನೀವು ಸ್ಟ್ರೈಕ್ ಮಾಡಿ. ಅದನ್ನು ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ, ಆ ಕಾರ್ಡ್ ಫ್ಲೈ ಆಗುತ್ತೆ, ಬಟ್ ಕಾಯಿನ್ ಏನಾಗುತ್ತೆ, ಅದೇ ಪ್ಲೇಸಲ್ಲಿರುತ್ತೆ, ಮೂವ್ ಆಗಲ್ಲ. ಅಲ್ಲಿ ಏನು ಹೇಳ್ತೀವಿ, ನೀನು ಕಾರ್ಡ್ನ ಮೂವ್ ಮಾಡ್ತಿದ್ಯಾ. ಓಕೆ, ನಾನು ಯಾಕೆ ಮೂವ್ ಆಗಬೇಕು, ನಾನು ಎಲ್ಲೇ ಇರ್ತೀನಿ. ಈ ಥರ ಅಪೋಸ್ ಮಾಡೋದು. ಇನ್ನೊಂದು ಎಕ್ಸಾಂಪಲ್, ಕ್ಯಾರಮ್ ಆಡಿರ್ತೀರಾ, ರೈಟ್? ಸೊ ಎಲ್ಲ ಕಾಯಿನ್ಸ್ ಒಂದಾದ್ಮೇಲೆ ಒಂದು ಇಟ್ಟಿರ್ತೀರಾ. ಓಕೆ, ನೀವು ಈ ಸ್ಟ್ರೈಕರಿಂದ ಲೋಯೆಸ್ಟ್ ಕಾಯಿನ್ನ ಸ್ಟ್ರೈಕ್ ಮಾಡಿದ್ರೆ ಅಥವಾ ಹೊಡೆದ್ರೆ ಏನಾಗುತ್ತೆ, ಆ ಬಾಟಮ್ ಇಲ್ಲರ ಕಾಯಿನ್ ಮಾತ್ರ ಮೂವ್ ಆಗುತ್ತೆ, ಮಿಕ್ಕಿದೆಲ್ಲ ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ, ರೈಟ್? ಸೊ ಇಲ್ಲೇನಾಯಿತು, ಈ ಬಾಟಮ್ ಕಾಯಿನ್ ಮಾತ್ರ ಮೂವ್ ಆಯಿತು. ವಾಟ್ ಅಬೌಟ್ ದ ಟಾಪ್ ಒನ್ಸ್? ಸ್ಟಿಲ್ ದೇ ಆರ್ ಇನ್ ಸ್ಟೇಟ್ ಆಫ್ ರೆಸ್ಟ್ ಓನ್ಲಿ, ಅಲ್ವಾ? ಸೊ ಇದನ್ನು ನಾವು ಇನರ್ಷಿಯಾ ಅಂತ ಕರಿತೀವಿ. ಈ ಇನರ್ಷಿಯಾದಲ್ಲಿ ನಮಗೆ ಟೋಟಲ್ 3 ಟೈಪ್ಸ್ ಆಫ್ ಇನರ್ಷಿಯಾ ಇದೆ. 3 ಟೈಪ್ಸ್ ಆಫ್ ಇನರ್ಷಿಯಾ. ಸೊ ಫಸ್ಟ್ ಒನ್, inertia of rest. Second one, inertia of motion. Third one, inertia of direction. ಈ inertia of direction ನಿಮ್ಮ ಸಿಲೆಬಸ್ಗಿಲ್ಲ. ಓಕೆ, ಫಸ್ಟ್ ಇದೆ inertia of rest and inertia of motion. ಈ ಇನರ್ಷಿಯಾ ಆಫ್ ರೆಸ್ಟ್ ಆ್ಯಂಡ್ ಇನರ್ಷಿಯಾ ಆಫ್ ಮೋಷನ್ ಅಂದ್ರೇನು? ಇಲ್ಲಿ ಡೆಫಿನೇಷನ್ ಇದೆಯಲ್ಲ, ಸೇಮ್ ಡೆಫಿನೇಷನ್ ಬರೆದು ಇದು ಇನರ್ಷಿಯಾ ಆಫ್ ರೆಸ್ಟ್ ಅಂದರೆ ಇದನ್ನು ಬರೀರಿ, ಇನರ್ಷಿಯಾ ಆಫ್ ಮೋಷನ್ ಅಂತಂದರೆ ಇದನ್ನು ಬರೀರಿ. ಸಿಂಪಲ್. ಹೇಗೆ? ಇನರ್ಷಿಯಾ ಆಫ್ ರೆಸ್ಟ್, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ ಟೆಂಡ್ಸ್ ಟು ರಿಮೈನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ಇನರ್ಷಿಯಾ ಆಫ್ ರೆಸ್ಟ್. ಸಿಂಪಲ್. ಇನರ್ಷಿಯಾ ಆಫ್ ಮೋಷನ್ ಅಂದ್ರೇನು? ಅಗೇನ್ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ ಟೆಂಡ್ಸ್ ಟು ರಿಮೈನ್ ಇನ್ ದ ಸ್ಟೇಟ್ ಆಫ್ ಅ ಮೋಷನ್. ಒಂದು ಬಾಡಿ ಮೋಷನಲ್ಲಿದ್ದರೆ ಮೋಷನಲ್ಲೇ ಇರೋಕ್ಕೆ ಆಲೋಚನೆ ಮಾಡುತ್ತೆ, ಅಂದರೆ ಪ್ರಾಪರ್ಟಿ ಆಫ್ ಎ ಬಾಡಿ. ಅದು ಮೋಷನಲ್ಲಿದ್ದರೆ ಮೋಷನಲ್ಲೇ ಇರುತ್ತೆ, ರೆಸ್ಟಲ್ಲಿದ್ದರೆ ರೆಸ್ಟಲ್ಲೇ ಇರುತ್ತೆ. ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಇಮಿಡಿಯೇಟ್ ಆಗಿ ಚೇಂಜ್ ಆಗಲ್ಲ, ಬಟ್ ಟೇಕ್ಸ್ ಸಮ್ ಟೈಮ್. ಕ್ಲಿಯರ್? ಓಕೆ. ಆಮೇಲೆ ಮಾಸ್ ಆ್ಯಂಡ್ ಇನರ್ಷಿಯಾ. ವಾಟ್ ಅಬೌಟ್ ದಿಸ್ ಮಾಸ್ ಆ್ಯಂಡ್ ಇನರ್ಷಿಯಾ? ಮಾಸ್ ಆ್ಯಂಡ್ ಇನರ್ಷಿಯಾ, ಇಲ್ಲಿ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ನಾವು ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಯಾಕೆಂದ್ರೆ ಅರ್ಥ ಆಗಿರಬೇಕು. ಡೆಫಿನೇಷನ್ ನೋಡಿದ್ರೆ ಇನರ್ಷಿಯಾ, ಒಂದು ಬಾಡಿ ರೆಸ್ಟಲ್ಲಿದ್ದರೆ ರೆಸ್ಟಲ್ಲಿ ಇರೋಕ್ಕೆ ಟ್ರೈ ಮಾಡುತ್ತೆ, ಮೋಷನಲ್ಲಿದ್ದರೆ ಮೋಷನಲ್ಲಿ ಇರೋಕ್ಕೆ ಟ್ರೈ ಮಾಡುತ್ತೆ. ನಮ್ಮ ಫಸ್ಟ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ? ಸೇಮ್. ಇಫ್ ದ ಬಾಡಿ ಇಸ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್, ಇಟ್ ವಿಲ್ ರಿಮೈನ್ ದ ಸ್ಟೇಟ್ ಆಫ್ ರೆಸ್ಟ್, ಅಂಡ್ ಇಫ್ ದ ಬಾಡಿ ಇಸ್ ಇನ್ ಮೋಷನ್, ದ ಬಾಡಿ ವಿಲ್ ಕೀಪ್ ಆನ್ ಮೂವ್ ಇನ್ ಎ ಸೇಮ್ ಸ್ಪೀಡ್ ಅಂಡ್ ಇನ್ ಸೇಮ್ ಡೈರೆಕ್ಷನ್ ಅನ್ಲೆಸ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ಸ್ ಆನ್ ಇಟ್. ಸೇಮ್ ಡೆಫಿನೇಷನ್. ಸೊ ಅದರಿಂದನೇ ನಾವು ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಇಲ್ಲಿ ಮಾಸ್ ಆ್ಯಂಡ್ ಇನರ್ಷಿಯಾ ಹೇಗೆ ರಿಲೇಟೆಡ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ನೀವು 2 ಬಕೆಟ್ನ, ಐಡೆಂಟಿಕಲ್ ಬಕೆಟ್ನ ತಗೊಳ್ಳಿ. ಓಕೆ, ಒಂದು ಬಕೆಟಲ್ಲಿ ನೀವು ವಾಟರ್ನ ಫಿಲ್ ಮಾಡಿ, ಹಾಫೋ ಅಥವಾ ಫುಲ್ಲೋ ನಿಮ್ಮ ಇಷ್ಟ. ಅದು ಒಂದು ಬಕೆಟ್ ಎಂಟಿ ಆಗಿಡಿ. ಎಟ್ ದ ಸೇಮ್ ಟೈಮ್ ನೀವು ಆ ಬಕೆಟ್ನ ಲೆಫ್ಟ್ ಮಾಡಿ, ನಿಮ್ಗೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಲೆಫ್ಟ್ ಸೈಡಲ್ಲಿ ಎಂಟಿ ಬಕೆಟ್, ರೈಟ್ ಸೈಡಲ್ಲಿ ಫಿಲ್ಡ್ ವಿತ್ ವಾಟರ್. ಎರಡನ್ನ ಎಟ್ ಎ ಟೈಮ್ ಲಿಫ್ಟ್ ಮಾಡಿ, ಏನಾಗುತ್ತೆ? ಅಲ್ಲಿ ನಿಮಗೆ ಎಂಟಿ ಬಕೆಟ್ ಈಸಿಯಾಗಿ ಮೇಲೆ ಬರುತ್ತೆ, ಬಟ್ ಇಲ್ಲಿ ವಾಟರ್ ತುಂಬಿರೋದು ಕಷ್ಟ ಆಗುತ್ತೆ, ರೈಟ್? ಅರ್ಥ ಆಗ್ತಿದ್ದೀರಾ? ಸೊ ಇಲ್ಲಿ ಏನಾಯಿತು, ಈ ಮಾಸ್ ಲೆಫ್ಟ್ ಸೈಡ್ ಇರೋ ಬಕೆಟಲ್ಲಿ ವಾಟರ್ ಇಲ್ಲ, ಮಾಸ್ ಈಸ್ ಲೆಸ್, ಸೊ ಹೆನ್ಸ್ ಇನರ್ಷಿಯಾ ಈಸ್ ಲೆಸ್. ರೈಟ್ ಸೈಡಲ್ಲಿ ವಾಟರ್ ಸಹಿತ ಇದೆ, ಅಂದರೆ ಮಾಸ್ ಆಫ್ ಸೆಕೆಂಡ್ ಕೇಸ್, ರೈಟ್ ಹ್ಯಾಂಡ್ ಸೈಡ್ ಕೇಸ್ ಮಾಸ್ ಈಸ್ ಮೋರ್, ಅದರಿಂದ ಅದು ಬೇಗ ಮೇಲೆ ಬರಲಿಲ್ಲ. ಬರುತ್ತೆ, ನೀವು ಫೋರ್ಸ್ ಅಪ್ಲೈ ಮಾಡಿದ್ರೆ ಮೇಲೆ ಬರುತ್ತೆ, ಬಟ್ ಯಾವುದು ಬೇಗ ಬರುತ್ತೆ, ಯಾವುದು ಈಸಿ ಆಗುತ್ತೆ? ಲೆಫ್ಟ್ ಸೈಡಲ್ಲಿ ಈಸಿ ಆಗುತ್ತೆ, ರೈಟ್ ಸೈಡಲ್ಲಿ ಇರೋದು ಕಷ್ಟ ಆಗುತ್ತೆ. ಸೊ ಇನರ್ಷಿಯಾ ಆಫ್ ಅ ಲೆಫ್ಟ್ ಸೈಡ್ ಬಕೆಟ್ ಈಸ್ ಲೆಸ್ ಅಂಡ್ ಇನರ್ಷಿಯಾ ಆಫ್ ಅ ರೈಟ್ ಸೈಡ್ ಬಕೆಟ್ ಈಸ್ ಮೋರ್ ಬಿಕಾಸ್ ಆಫ್ ಮಾಸ್. ಸೊ ಮಾಸ್ ಅಂಡ್ ಇನರ್ಷಿಯಾ ಹೇಗೆ ರಿಲೇಟೆಡ್ ಆಗಿದ್ರೆ ಡೈರೆಕ್ಟ್ಲಿ ರಿಲೇಟೆಡ್. ಮೋರ್ ದ ಮಾಸ್, ಮೋರ್ ಇಸ್ ದ ಇನರ್ಷಿಯಾ. ಲೆಸ್ ಇಸ್ ದ ಮಾಸ್, ಲೆಸ್ ಇಸ್ ದ ಇನರ್ಷಿಯಾ. ಗಾಟ್ ಇಟ್? ಸೊ ನಾರ್ಮಲ್ ಆಗಿ ನೀವು ಯೂಟ್ಯೂಬಲ್ಲಿ ಅಥವಾ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರ, ಒಂದು ಟ್ರಕ್ ಒಂದು ಬಿಗ್ ಸ್ಟೋನ್ನ ಕ್ಯಾರಿ ಮಾಡ್ತಾ ಇರುತ್ತೆ. ಓಕೆ, ಸೊ ಅದೇನಾಗುತ್ತೆ, ಒಂದು ಸರ್ಟನ್ ಸ್ಪೀಡಲ್ಲಿ ಹೋಗುತ್ತೆ. ಓಕೆ, 20 km/h ಅಥವಾ 10 km/h ಹೋಗುತ್ತೆ. ನೀವು ಕೇಳ್ಬೋದು, ಸರ್ ಯಾಕೆ ಮೋರ್ ದ್ಯಾನ್ ದ್ಯಾಟ್ ಸ್ಪೀಡ್ ಹೋಗಲ್ವಾ? ಹೋಗುತ್ತೆ. ಓಕೆ, ಬಟ್ ನಾನು ಎಕ್ಸಾಂಪಲ್ ತೊಗೊಳ್ತಿರೋದು.
ಸೊ ಇಲ್ಲಿ 20 ಕಿಲೋಮೀಟರ್ ಪರ್ ಅವರ್ಲಿ ಹೋಗ್ತಾ ಇರುತ್ತೆ. ಓಕೆ, ಸಡನ್ ಆಗಿ ಏನಾಗುತ್ತೆ, ಮಧ್ಯದಲ್ಲಿ ಯಾರೋ ಬರ್ತಾರೆ. ಅವಾಗ ಏನು ಮಾಡ್ತಾರೆ, ಟ್ರಕ್ ಡ್ರೈವರ್ ಬ್ರೇಕ್ ಆಗ್ತಾರೆ. ಅವಾಗ ಏನಾಗುತ್ತೆ, ಈ ಸ್ಟೋನ್ ಮುಂದೆ ಬಂದು ಆ ಮುಂದಿನ ಪಾರ್ಟ್ನ ಕ್ರಶ್ ಮಾಡುತ್ತೆ. ಯಾಕೆ, ಈ ಸ್ಟೋನ್ ಮೋಷನಲ್ಲಿರುತ್ತೆ, ರೈಟ್. ಸಡನ್ ಆಗಿ ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ಈ ಟ್ರಕ್ ಸ್ಟೇಟ್ ಆಫ್ ರೆಸ್ಟ್ಗೆ ಬಂದು ಹೊರತು ಈ ಸ್ಟೋನ್ ಬರಲಿಲ್ಲ. ಸೊ ಇಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ಇನರ್ಷಿಯಾ ಆಫ್ ಅ ಮೋಷನ್ ಆಫ್ ಎ ಸ್ಟೋನ್ ಅಂತ ಹೇಳ್ತೀವಿ. ಅದು ಮೋಷನಲ್ಲಿದೆ, ರೆಸ್ಟಿಗೆ ಬರೋಕ್ಕೆ ಇಷ್ಟಪಡ್ತಿಲ್ಲ, ಅದನ್ನು ನಾವು ಇನರ್ಷಿಯಾ ಆಫ್ ಅ ಮೋಷನ್ ಅಂತ ಹೇಳ್ತೀವಿ. ಕ್ಲಿಯರ್, ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಅಬೌಟ್ ಇನರ್ಷಿಯಾ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಮಾಸ್ ಆ್ಯಂಡ್ inertia are directly related. Mass and inertia are directly related. Next one, linear momentum. What about this linear momentum? ಇಲ್ಲಿ ನಾವು ಮೇನ್ಲಿ ಮೋಷನ್ ಆಫ್ ಎ ಬಾಡಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು, ರೈಟ್. ಸೊ ಇಲ್ಲಿ ಮೋಷನ್ ಆಫ್ ಎ ಬಾಡಿ ಕನ್ಸಿಡರ್ ಮಾಡ್ಕೊಂಡಾಗ ಇದ್ರ ಜೊತೆ ಒಂದು ಪ್ರಾಪರ್ಟಿ ಬರುತ್ತೆ. ಓಕೆ, ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ಲೀನಿಯರ್ ಮೊಮೆಂಟಮ್. ಯಾವ ಥರ ಹೇಳೋದು, ಇಟ್ ಈಸ್ ಎ ಪ್ರಾಪರ್ಟಿ, ಇಟ್ ಈಸ್ ಎ ಪ್ರಾಪರ್ಟಿ associated with moving body, moving body or object, moving body or object. Okay, it is also property, but illi namage it is given by mathematically, it is given by the product of mass and velocity of an object. ಮ್ಯಾಥಮೆಟಿಕಲಿ ಯಾವ ಥರ ಬರೀಬಹುದು, ಲೀನಿಯರ್ ಮೊಮೆಂಟಮ್ನ ಪಿ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಹೇಗೆ, ನಾನು ಜಸ್ಟ್ ಮೊಮೆಂಟಮ್ ಅಂತ ಬರೀತೇನೆ, ಲೀನಿಯರ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಸೊ ವೆಲಾಸಿಟಿ ನಮಗೆ ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಲೀನಿಯರ್ ಮೊಮೆಂಟಮ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ದ ಡಾಟ್ ಪ್ರಾಡಕ್ಟ್ ಆಫ್ ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಸ್ಟಿಲ್ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ರೈಟ್. ಸೊ ಎಷ್ಟಾಯಿತು. ದೆನ್ ಎಸ್ ಐ ಯೂನಿಟ್ ಏನು, ಎಸ್ ಐ ಯೂನಿಟ್ ನೋಡಿ, ಎಸ್ ಐ ಯೂನಿಟ್ ಆಫ್ ಪಿ ಅಂದರೆ ಲೀನಿಯರ್ ಮೊಮೆಂಟಮ್ ದ್ಯಾಟ್ ಈಸ್ ಈಕ್ವಲ್ ಟು ಕೆ ಜಿ. ಎಸ್ ಐ ಯೂನಿಟ್ ಆಫ್ ಎ ಮಾಸ್ ಈಸ್ ಅ ಕಿಲೋಗ್ರಾಮ್ represented by kg. Velocity it is nothing but a meter per second. This is the SI unit of a linear momentum. Got it? ಇಲ್ಲಿ ಇನ್ನೊಂದು ಕಂಡೀಷನ್ ಬರುತ್ತೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ. ಸೊ ಚೇಂಜ್ ಇನ್ ಮೊಮೆಂಟಮ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಚೇಂಜ್ ಇನ್ ಮೊಮೆಂಟಮ್, ಚೇಂಜ್ ಇನ್ ಮೊಮೆಂಟಮ್ ಅಂದರೆ ಲೀನಿಯರ್ ಮೊಮೆಂಟಮ್ ಬಗ್ಗೆನೇ ಮಾತಾಡ್ತಿರೋದು. ಸರ್ ನೀವು ಲೀನಿಯರ್ ಮೊಮೆಂಟಮ್ ಬರ್ದಿಲ್ಲ ಅಂತ ಅನ್ಬೇಡಿ. ಓಕೆ, ವಿ ಆರ್ ಟಾಕಿಂಗ್ ಅಬೌಟ್ ಲೀನಿಯರ್ ಮೊಮೆಂಟಮ್ ಬಗ್ಗೆ. ಚೇಂಜ್ ಇನ್ ಅ ಮೊಮೆಂಟಮ್, ಚೇಂಜ್ ಇನ್ ಲೀನಿಯರ್ ಮೊಮೆಂಟಮ್. ಫಾರ್ ಎಕ್ಸಾಂಪಲ್, ದ ಬಾಡಿ ಎಟ್ ಪೊಸಿಷನ್ ಎ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ ಸೇ ಸಮ್ ವ್ಯಾಲ್ಯೂ 10 ಮೀಟರ್ ಪರ್ ಸೆಕೆಂಡ್. ಓಕೆ, 10 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಏನಾಗುತ್ತೆ, ಆಫ್ಟರ್ ಟ್ರಾವೆಲಿಂಗ್ ಫಾರ್ 5 ಮಿನಿಟ್ಸ್ ಅನ್ಕೊಳ್ಳಿ. ಓಕೆ, 50 ಸೆಕೆಂಡ್ ಅನ್ಕೊಳ್ಳಿ. ಓಕೆ, 50 seconds. ಓಕೆ, 50 seconds, the velocity of the body is v. Say it is a 20 meter per second. ಇಲ್ಲಿ 10 meter per second, ಇಲ್ಲಿ 20 meter per second. Both the cases are in motion. Okay, first ಗೆ ಇಲ್ಲಿ ಎಕ್ಸಾಂಪಲ್ ಹೇಳಬೇಕಂದ್ರೆ 10 meter per second, ಇಲ್ಲಿ 20 meter per second. ಇಲ್ಲಿ ಟೈಮ್ t, 50 ಸೆಕೆಂಡ್ ಅಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಆಯಿತು. ಇಲ್ಲಿ ರೇಟ್ ಆಫ್, ಇಲ್ಲಿ ಚೇಂಜ್ ಇನ್ ಮೊಮೆಂಟಮ್ ಯಾವ ಥರ ಬರೀಬೇಕು, ಚೇಂಜ್ ಇನ್ ಮೊಮೆಂಟಮ್ ದ್ಯಾಟ್ ಈಸ್ ಗಿವೆನ್ ಬೈ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಓಕೆ,
ಸೊ ಫೈನಲ್ ಮೊಮೆಂಟಮ್ ಎಷ್ಟು m, ಮಾಸ್ ಇಂಟು ವೆಲಾಸಿಟಿ ಅಲ್ವಾ, ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ. ಸೊ ಮಾಸ್ ಇಂಟು ಫೈನಲ್ ವೆಲಾಸಿಟಿ ಇಟ್ ಇಸ್ ಎ v ಮೈನಸ್ ಮಾಸ್ ಇಂಟು ಇನಿಷಿಯಲ್ ವೆಲಾಸಿಟಿ u. ಇದನ್ನು ನಾವು ಮಾಸ್ ಇಂಟು ವೆಲಾಸಿಟಿ ಮೈನಸ್ ವೆಲಾಸಿಟಿ, ದಟ್ ಈಸ್ ಇನಿಷಿಯಲ್ ವೆಲಾಸಿಟಿ ಮೈನಸ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಇದನ್ನೇ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬರೆದ್ರೆ ಯಾವ ತರ ಬರೀಬಹುದು? ವಿತ್ ರೆಸ್ಪೆಕ್ಟ್ ಟು ಟೈಮ್, ವಿತ್ ರೆಸ್ಪೆಕ್ಟ್ ಟು ಟೈಮ್ ಅದನ್ನೇ ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೊಮೆಂಟಮ್, ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ನಾನು 50 ಸೆಕೆಂಡ್ ಅಂತ ಹೇಳಿದ್ನಲ್ಲ, ಆ 50 ಸೆಕೆಂಡ್ಗೆ ಕನ್ಸಿಡರ್ ಮಾಡ್ಕೊಂಡು ಬರೆದ್ರೆ ಯಾವ ತರ ಬರಿಬೋದು? ಮೊಮೆಂಟಮ್, ಇಟ್ ಈಸ್ ನಾಟ್ ಅ ಮೊಮೆಂಟ್, ಇಟ್ ಈಸ್ ಅ ಮೊಮೆಂಟಮ್. ಸೊ ಇಲ್ಲಿ dp divided by delta t, sorry it is not a d, delta p divided by delta t, that is equal to mass into final velocity minus initial velocity divided by t. Okay, so ಇದನ್ನ ನಾವು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಹೇಳ್ತೀವಿ, ಲೀನಿಯರ್ ಮೊಮೆಂಟಮ್. Are you getting my point? Now next one, ನ್ಯೂಟನ್ಸ್ ಲಾ ಆಫ್ ಮೋಷನ್ ಸೆಕೆಂಡ್, ಅಂದರೆ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಇದೇನು ಹೇಳುತ್ತೆ? ನಾವು ಫಸ್ಟ್ ಕೇಸಲ್ಲಿ ಒಂದು ಬಾಡಿ ಮೋಷನಲ್ಲಿ ಬರಬೇಕಂದ್ರೆ ಅಥವಾ ಆಕ್ಸಲರೇಷನ್ ಆಗಬೇಕಂತಂದ್ರೆ ಅಥವಾ ದ ಆಕ್ಸಲರೇಷನ್ ಪ್ರೊಡ್ಯೂಸ್ಡ್ ಇನ್ ಎ ಬಾಡಿ ಯಾವಾಗ ಆಗಿರುತ್ತೆ ಅಂದರೆ ವೇರ್ ದರ್ ಇಸ್ ಅ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಅಂತ ಹೇಳ್ತೀವಿ, ರೈಟ್? ಬಟ್ ಆ ಫೋರ್ಸ್ ಎಷ್ಟು ಆಕ್ಟ್ ಆಗ್ತಿದೆ ಅನ್ನೋಕೆ ಯಾವ ಥರ ಮಾಡಬೇಕು? ಇಲ್ಲಿ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಅನ್ನೋಕ್ಕೆ ನಮಗೆ ಹೆಲ್ಪ್ ಮಾಡೋದು ನ್ಯೂಟನ್ಸ್ ಲಾ ಆಫ್ ಮೋಷನ್, ದಟ್ ಈಸ್ ಸೆಕೆಂಡ್ ಲಾ ಆಫ್ ಮೋಷನ್. ಇದೇನು ಹೇಳುತ್ತೆ ಅಂತಂದ್ರೆ the rate of change in linear momentum is directly proportional to a force is applied on it. ಏನಿದ್ರ ಅರ್ಥ? ನಾವು ಆಲ್ರೆಡಿ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೊಮೆಂಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ದಟ್ ಈಸ್ ಡಿ ಪಿ ಅಥವಾ ಡೆಲ್ಟಾ ಪಿ ಅಂತಲೂ ಬರಿಬೋದು. ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಅಥವಾ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ, ದ್ಯಾಟ್ ಈಸ್ ಈಕ್ವಲ್ ಟು ಎಮ್ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ಬರೀತಿದ್ದೀವಿ, ರೈಟ್? ಸೊ ಇಲ್ಲಿ ಈ ಪಾರ್ಟ್ನ ಚೆಕ್ ಮಾಡಿ, ಈ ಪಾರ್ಟ್ನ ಇಟ್ ಈಸ್ ಅ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ತಾನೆ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿನ ಯಾವ ಥರ ಬರೀಬೋದು? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಎಮ್ ಇಂಟು ಎ. ಸೊ ದಿಸ್ ಒನ್ ಇಲ್ಲಿ ಏನು ಹೇಳ್ತಿದ್ವಿ? ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ನಥಿಂಗ್ ಬಟ್ ಅ ಫೋರ್ಸ್ ಅಂತ ಹೇಳ್ತಿದ್ವಲ್ಲ. ಸೊ ಫೈನಲಿ ಯು ವಿಲ್ ಬಿ ಗೆಟ್ಟಿಂಗ್ ಎಮ್ ಎ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಗಾಟ್ ಇಟ್? ಸೊ ಇಲ್ಲಿ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಫೋರ್ಸ್ ಬೇಕೇ ಬೇಕು. ಸೊ ಇಲ್ಲಿ ನೋಡ್ಬೋದು, ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಕ್ಸಲರೇಷನ್. ಇಲ್ಲಿ ಆಕ್ಸಲರೇಷನ್ ಇನ್ಕ್ರೀಸ್ ಆಗಬೇಕು ಅಂದರೆ ಇಫ್ ಫೋರ್ಸ್ ಈಸ್ ಇನ್ಕ್ರೀಸ್ಡ್, acceleration also increases. If force is decreased, acceleration also decreases. Okay? So, idu Newton's law of motion, that is second law. Clear? Ist aitu. Next one, third law. First law alli navu ಏನು ಡಿಸ್ಕಸ್ ಮಾಡಿದ್ವಿ? ಒಂದು ಬಾಡಿ ರೆಸ್ಟ್ ಅಲ್ಲಿ ಇದ್ರೆ ರೆಸ್ಟ್ ಅಲ್ಲೇ ಇರುತ್ತೆ. ಇಫ್ ದ ಬಾಡಿ ಈಸ್ ಇನ್ ಮೋಷನ್, ಅಂದರೆ ಯಾವ ಬಾಡಿ ಮೋಷನ್ ಅಲ್ಲಿದ್ರೆ ಅದು ಮೋಷನ್ ಅಲ್ಲೇ ಇರುತ್ತೆ. ಯಾವಾಗ ಚೇಂಜ್ ಮಾಡ್ಬೋದು? ಅನ್ಲೆಸ್ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆನ್ ಇಟ್. ಯಾವಾಗ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗುತ್ತೆ ಅವಾಗ ಆ ಸ್ಟೇಟ್ ಆಫ್ ದ ಬಾಡಿ ಚೇಂಜ್ ಆಗುತ್ತೆ.
ಅದು ನ್ಯೂಟನ್ಸ್ ಫಸ್ಟ್ ಲಾ ಹೇಳುತ್ತೆ. ಸೊ ಅದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ನ್ಯೂಟನ್ಸ್ ಫಸ್ಟ್ ಲಾ ಏನು ಹೇಳುತ್ತಂದ್ರೆ ಕ್ವಾಲಿಟೇಟಿವ್ ಡಿಸ್ಕಷನ್ ಆಫ್ ಎ ಫೋರ್ಸ್. ಈ ಫೋರ್ಸ್ ಒಂದು ಬಾಡಿ ಮೇಲೆ ಆಕ್ಟ್ ಆಗ್ತಿದೆಯಲ್ಲ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಫಸ್ಟ್ ಲಾ, ಅದು ಎಷ್ಟು ಆಕ್ಟ್ ಆಗ್ತಿದೆ ಅನ್ನೋದು ಹೇಳೋಕ್ಕೆ ನಮಗೆ ನ್ಯೂಟನ್ಸ್ ಸೆಕೆಂಡ್ ಲಾ ಹೆಲ್ಪ್ ಮಾಡುತ್ತೆ. ಹೇಗೆ ಹೆಲ್ಪ್ ಮಾಡುತ್ತೆ? ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಎಫ್ ಇಸ್ ಈಕ್ವಲ್ ಟು ಎಮ್ ಎ ಹೇಗೆ ಬಂತು? ಮೊಮೆಂಟಮ್. ಮೊಮೆಂಟಮ್ ಅಂದ್ರೇನು? ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಎ ಮೂವಿಂಗ್ ಬಾಡಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಮೂವಿಂಗ್ ಬಾಡಿ. ಬಾಡಿ ಮಸ್ಟ್ ಬಿ ಇನ್ ಅ ಸ್ಟೇಟ್ ಆಫ್ ಮೋಷನ್. ಅವಾಗ ಮಾತ್ರ ಈ ಲೀನಿಯರ್ ಮೊಮೆಂಟಮ್ ಅಸೋಸಿಯೇಟ್ ಆಗಿರುತ್ತೆ, ರೆಸ್ಟ್ ಬಾಡೀಸ್ಗಲ್ಲ. ಸೊ ಈ ಲೀನಿಯರ್ ಮೊಮೆಂಟಮ್ ಮ್ಯಾಥಮೆಟಿಕಲಿ ಯಾವ ತರ ಕೊಡ್ತಾರೆ? ದಟ್ ಈಸ್ P is equal to m into v. That is the mass of the body and the velocity of the body. ಅದನ್ನ ಚೇಂಜ್ ಇನ್ ಮೊಮೆಂಟಮ್ಗೆ ಕನ್ವರ್ಟ್ ಮಾಡಿದ್ರೆ ಡೆಲ್ಟಾ ಪಿ ದ್ಯಾಟ್ ಈಸ್ ಈಕ್ವಲ್ ಟು ಎಮ್ ವಿ ಮೈನಸ್ ಎಮ್ ಯು, ಅಂದರೆ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಅದೇ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆದರೆ ಲೀನಿಯರ್ ಮೊಮೆಂಟಮ್ ಚೇಂಜ್ ಆಗ್ತಿದೆ. ನಾವು ಟೈಮ್ನ ಕನ್ಸಿಡರ್ ಮಾಡ್ಕೊಂಡು ಎಷ್ಟು ಚೇಂಜ್ ಆಗ್ತಿದೆ ಅನ್ನೋದು ಹೇಳೋಕ್ಕೆ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಹೇಳ್ತೀವಿ. ಅದನ್ನ ಯಾವ ತರ ಬರೀತೀವಿ? ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಬರುತ್ತೆ? ಡೆಲ್ಟಾ ಪಿಗೆ ನಮ್ಗೆ ಆಲ್ರೆಡಿ ಗೊತ್ತು, ಎಮ್ ಬ್ರಾಕೆಟ್ ಆಫ್ ವಿ ಮೈನಸ್ ಯು ಡಿವೈಡೆಡ್ ಬೈ ಇಲ್ಲಿ ಡೆಲ್ಟಾ ಟಿ ಬದಲು ಟಿ ಅಂತ ಬರೀತೀವಿ. ಇಲ್ಲಿ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಏನು ಹೇಳುತ್ತೆ? ಅದು ಆಕ್ಸಲರೇಷನ್. ಆ ಆಕ್ಸಲರೇಷನ್ ಪ್ಲೇಸಲ್ಲಿ ಅಂದರೆ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಪ್ಲೇಸಲ್ಲಿ ನಾವು ರೀಪ್ಲೇಸ್ ಮಾಡ್ತೀವಿ. ಅಂದರೆ ಏನಾಯಿತು? ಎಮ್ ಎ ಆಯಿತು. ಈ ಎಮ್ ಎನೇ ನಾವು ಫೋರ್ಸ್ ಅಂತ ಕರಿತೀವಿ. ಯಾಕೆ? ಆಕ್ಸಲರೇಷನ್ ಇನ್ಕ್ರೀಸ್ ಆಗಬೇಕಂದ್ರೆ ಫೋರ್ಸ್ ಬೇಕು, ಡಿಕ್ರೀಸ್ ಆಗಬೇಕಂದ್ರೂ ಫೋರ್ಸ್ ಬೇಕು. ಹೆನ್ಸ್ ವಿ ಸೇ ದ್ಯಾಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್ ಅಪ್ಲೈಡ್ ಆನ್ ಎ ಬಾಡಿ ಅಂತ ಹೇಳ್ತೀವಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ನ್ಯೂಟನ್ಸ್ ಥರ್ಡ್ ಲಾ ಏನು ಹೇಳುತ್ತೆ? ಫಸ್ಟ್ ಲಾ ಅಲ್ಲಿ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಸೆಕೆಂಡ್ ಲಾ ಅಲ್ಲಿ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಅನ್ನೋದು ಡಿಸ್ಕಸ್ ಮಾಡಿದ್ವಿ. ಬಟ್ ಥರ್ಡ್ ಲಾ ಯಾಕೆ ಯೂಸ್ ಮಾಡಬೇಕು? ಥರ್ಡ್ ಲಾ ಯಾಕೆ ಯೂಸ್ ಮಾಡಬೇಕಂತಂದ್ರೆ ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಇಲ್ಲಿ ಡೈರೆಕ್ಷನ್ ಸಹಿತ ಮ್ಯಾಟರ್ ಆಗುತ್ತೆ. ಫೋರ್ಸ್ ಇದೆ, ಒಂದು ಬಾಡಿ ಮೇಲೆ ಫೋರ್ಸ್ ಆಕ್ಟ್ ಆಗ್ತಿದೆ, ಎಷ್ಟು ಆಗ್ತಿದೆ ಅನ್ನೋದು ಗೊತ್ತು. ಬಟ್ ಇಲ್ಲಿ ಡೈರೆಕ್ಷನ್ ಆಫ್ ಅ ಫೋರ್ಸ್ನ ನಾವು ತಿಳ್ಕೊಬೇಕಂದ್ರೆ ನಮಗೆ ಹೆಲ್ಪ್ ಮಾಡೋದೇ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ? ಫಾರ್ ಎವ್ರಿ ಆಕ್ಷನ್, ಫಾರ್ ಎವ್ರಿ ಆಕ್ಷನ್, ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಈಕ್ವಲ್ and opposite reaction. Opposite reaction. ಇದು ಹೇಳುತ್ತೆ. ಏನಿದ್ರ ಅರ್ಥ? ಫಾರ್ ಎಕ್ಸಾಂಪಲ್ ನಾನೊಂದು ಟೆನ್ನಿಸ್ ಬಾಲ್ ತಗೊಂತೀನಿ, ಒಂದು ಗೋಡೆಗೆ ನಿಧಾನ ಹೊಡಿತೀನಿ, ಏನಾಗುತ್ತೆ? ಅದು ಬೌನ್ಸ್ ಬ್ಯಾಕ್ ಆಗುತ್ತೆ, ರೈಟ್? ಸೊ ಇಲ್ಲಿ ನಾನು ಫೋರ್ಸ್ ಅಪ್ಲೈ ಮಾಡಿ ಗೋಡೆಗೆ ಹೊಡೆದೆ, ಆ ಗೋಡೆನೂ ಸಹಿತ ಆ ಬಾಲ್ ಮೇಲೆ ಫೋರ್ಸ್ ಆಕ್ಟ್ ಮಾಡುತ್ತೆ, ಅದರಿಂದ ಅದು ರಿಟರ್ನ್ ಬರುತ್ತೆ. ನೀವು ಕೇಳ್ಬೋದು, ಸರ್ ನಾನು ಸ್ಪೀಡಾಗಿ ಹೊಡೆದೆ, ಬಟ್ ಅದು ನಾನು ಎಷ್ಟು ಸ್ಪೀಡಾಗಿ ಹೊಡೆದೆ ಅಷ್ಟು ಸ್ಪೀಡಾಗಿ ಬರಲಿಲ್ಲ, ವಾಟ್ ಇಸ್ ದ ರೀಸನ್? ನೀವು ಹೇಳೋ ಪ್ರಕಾರ ಎಷ್ಟು ಸ್ಪೀಡಲ್ಲಿ ಹೊಡಿತೀನಿ ಅಷ್ಟೇ ಸ್ಪೀಡಲ್ಲಿ ರಿಟರ್ನ್ ಬರಬೇಕು, ಬಟ್ ಅಷ್ಟು ಸ್ಪೀಡಲ್ಲಿ ರಿಟರ್ನ್ ಬರಲ್ಲ. ಯಾಕೆ? ದರ್ ಇಸ್ ಎ ಏರ್ ಫ್ರಿಕ್ಷನ್ ಇನ್ ಬಿಟ್ವೀನ್ ಯು ಆಸ್ ವೆಲ್ ಆಸ್ ಅ ವಾಲ್ ಅಂತ. ಅದರಿಂದ ಅಷ್ಟು ಸ್ಪೀಡಲ್ಲಿ ಬರಲ್ಲ, ಸ್ವಲ್ಪ ರೆಡ್ಯೂಸ್ ಆಗಿರುತ್ತೆ, ಅಲ್ಲಿ ಸ್ವಲ್ಪ ಲಾಸ್ ಆಫ್ ಎನರ್ಜಿ ಆಗುತ್ತೆ ಡ್ಯೂ ಟು ಏರ್ ಫ್ರಿಕ್ಷನ್. ಗಾಟ್ ಇಟ್? ಬಟ್ ಇಫ್ ದರ್ ಇಸ್ ನೋ ಏರ್ ಫ್ರಿಕ್ಷನ್, ನೀವು ಎಷ್ಟು ಸ್ಪೀಡಲ್ಲಿ ಹೊಡಿತೀರಾ ಅಷ್ಟೇ ಸ್ಪೀಡಲ್ಲಿ ಆ ಬಾಲ್ ರಿಟರ್ನ್ ಬರುತ್ತೆ. ಇಲ್ಲಿ ಆಕ್ಷನ್ ಏನು? ನಿಮ್ಮ ಕೈಯಿಂದ ಫೋರ್ಸ್ ಎಕ್ಸರ್ಟ್ ಮಾಡಿ ಬಾಲ್ನ ಗೋಡೆಗೆ ಹೊಡಿತೀರಾ, ಇದು ಆಕ್ಷನ್. ಯಾವ ಡೈರೆಕ್ಷನ್? ಟುವರ್ಡ್ಸ್ ದ ಬಾಲ್. ಆ ವಾಲ್ ಸಹಿತ ಆ ಬಾಲ್ ಮೇಲೆ ಫೋರ್ಸ್ ಆಕ್ಟ್ ಮಾಡುತ್ತೆ, ಅವಾಗ ಏನಾಗುತ್ತೆ? ಆ ಬಾಲ್ ಮೂವಿಂಗ್ ಟುವರ್ಡ್ಸ್ ಯು, ಅಂದರೆ ನನ್ನ ಕಡೆ ಬರ್ತಾ ಇದೆ. ಅಂದರೆ ಯಾವ ಡೈರೆಕ್ಷನ್? ಇನಿಷಿಯಲ್ ಡೈರೆಕ್ಷನ್ ನನ್ನ ಕಡೆಯಿಂದ ಗೋಡೆಗೆ, ಫೈನಲ್ ಡೈರೆಕ್ಷನ್ ಯಾವುದು? ಗೋಡೆಯಿಂದ ನನ್ನ ಕಡೆಗೆ. ಎಕ್ಸಾಕ್ಟ್ಲಿ ಅಪೋಸಿಟ್, ಮೂವಿಂಗ್ ಅಂಡ್ ಕಮಿಂಗ್, ಬೋತ್ ಆರ್ ಎಕ್ಸಾಕ್ಟ್ಲಿ ಅಪೋಸಿಟ್ ಇನ್ ಡೈರೆಕ್ಷನ್ ಬಟ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಇಗ್ನೋರ್ ಅಬೌಟ್ ಏರ್ ಫ್ರಿಕ್ಷನ್. ಸೊ ಅದರಿಂದ ಏನು ಹೇಳೋದಂತಂದ್ರೆ ದೇರ್ ಈಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ನೋಡಿ, ಇಲ್ಲಿ ಆಕ್ಷನ್, ಇಲ್ಲಿ ರಿಯಾಕ್ಷನ್. ಸೊ ಅದರಿಂದ
ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ನಾವು ಆಕ್ಷನ್ ರಿಯಾಕ್ಷನ್ ಲಾ ಅಂತನೂ ಸಹಿತ ಕರಿತೀವಿ. ಇಲ್ಲಿ ಇನ್ನೊಂದು ಕ್ವಶನ್ ಏನಂದ್ರೆ, ಇಲ್ಲಿ ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ, ಆಲೋಚನೆ ಮಾಡಿ. ಓಕೆ, ಆಕ್ಷನ್ ರಿಯಾಕ್ಷನ್ ಇದನ್ನ ಪೇರ್ ಆಫ್ ಆಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಪೇರ್ ಆಫ್ ಫೋರ್ಸಸ್ ಅಂತಾನು ಸಹಿತ ಕರಿತೀವಿ. ಇಲ್ಲಿ ಈ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಯಾವುದಕ್ಕೂ ವ್ಯಾಲಿಡ್ ಆಗಿರುತ್ತೆ? ಈ ಆಕ್ಷನ್ ಅಂಡ್ ರಿಯಾಕ್ಷನ್ ಒಂದೇ ಬಾಡಿಯಲ್ಲಿ ಎಕ್ಸಿಸ್ಟ್ ಆಗುತ್ತಾ, ಅಥವಾ ಟೂ ಬಾಡೀಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತಾ, ಅಥವಾ ಮಲ್ಟಿಪಲ್ ಬಾಡೀಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತಾ ಅನ್ನೋ ಕ್ವಶನ್ ನಿಮಗೆ. ಆಲೋಚನೆ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಗಾಟ್ ಇಟ್? ಓಕೆ, ಸೊ ದಿಸ್ ಇಸ್ ಅಬೌಟ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಸೊ ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡ್ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ಬಾಡಿ ಎ ಇದೆ, ಬಾಡಿ ಎ, ಇಲ್ಲಿ ಬಾಡಿ ಬಿ ಇದೆ. ಬಾಡಿ ಬಿ ಇದನ್ನ ಬಾಡಿ ಎ ಅಂಡ್ ದಿಸ್ ಇಸ್ ಬಾಡಿ ಬಿ. ಏನಾಗುತ್ತೆ ಇಲ್ಲಿ, ಈ ಬಾಡಿ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಅಂದ್ರೆ ಈ ಬಾಡಿ ಏನಿದೆಯಲ್ಲ, ಈ ಬಾಡಿ ಇದೆಯಲ್ಲ, ಇದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡುತ್ತೆ. ಕಾಣಿಸ್ತಿಲ್ಲ, ಬೇರೆ ಇಂಕ್ ಯೂಸ್ ಮಾಡ್ತಾನೆ. ಇದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡುತ್ತೆ. ಓಕೆ, ಸೊ ಏನಾಗುತ್ತೆ, ದಿಸ್ ಬಾಡಿ ವಿಲ್ ಮೂವ್ ಇನ್ ದಿಸ್ ಡೈರೆಕ್ಷನ್ ಇಫ್ ಇಟ್ ಇಸ್ ಫ್ರೀ ಟು ಮೂವ್. ಓಕೆ, ಇಫ್ ಇಟ್ ಇಸ್ ಫ್ರೀ ಟು ಮೂವ್ ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ನಾವೇನು ಹೇಳ್ತೀವಿ, ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಬಾಡಿ ಎ ಆನ್ ಬಾಡಿ ಬಿ ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಎ ಟು ಬಿ. ದ ಸೇಮ್ ಫೋರ್ಸ್ ಎಕ್ಸರ್ಟಿಂಗ್ ಆನ್ ಅ ಬಿ ಫ್ರಮ್ ಬಿ ಟು ಎ. ಅಂದ್ರೆ ಸಪೋಸ್ ಈ ಬಾಡಿ ಬಿ ಇದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತಿದೆ ಅನ್ಕೊಳ್ಳಿ. ಫಸ್ಟ್ ಕೇಸ್ ಏನು, ಇದು ಫಿಕ್ಸ್ ಆಗಿತ್ತು, ಇದು ಮೂವ್ ಆಗ್ತಿದೆ. ಸೊ ದಿಸ್ ಬಾಡಿ ವಿಲ್ ಬಿ ಮೂವಿಂಗ್ ಅವೇ. ಸೆಕೆಂಡ್ ಕೇಸ್ ಏನು ಮಾಡ್ತೀವಿ, ಈ ಬಾಡಿನ, ಸೆಕೆಂಡ್ ಬಾಡಿನ ಫಿಕ್ಸ್ ಅಲ್ಲಿಟ್ಟು ಬಾಡಿ ಏನ ಫ್ರೀ ಆಗಿ ಇಡ್ತೀವಿ. ಅವಾಗ ಏನಾಗುತ್ತೆ ನೋಡೋಣ, ದಿಸ್ ಬಾಡಿ ವಿಲ್ ಬಿ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ದ್ಯಾಟ್ ಈಸ್ ಗಿವೆನ್ ಬೈ ಎಫ್ ಬಿ ಎ. ಅಂದರೆ ಫೋರ್ಸ್ ಎಕ್ಸರ್ಟೆಡ್ ಬೈ ಅ ಬಾಡಿ ಬಿ ಆನ್ ಬಾಡಿ ಎ ಅಂತ. ಇಲ್ಲಿ ಏನಾಗಿರುತ್ತೆ, ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಬೋತ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಅಂದರೆ ಫೋರ್ಸ್ ಎಕ್ಸರ್ಟೆಡ್ ಬೈ ಬಾಡಿ ಬಿ ಆನ್ ಬಾಡಿ ಎ ದ್ಯಾಟ್ ಈಸ್ ಈಕ್ವಲ್ಸ್ ಟು magnitude of force exerted by body A and body B are equal. But according to Newton's third law of motion ಪ್ರಕಾರ ಬರೆಯೋದಾದ್ರೆ FAB that is equal to minus FBA ಅಂತ. ಇದೇನು ಇಂಡಿಕೇಟ್ ಮಾಡುತ್ತೆ, ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅಪೋಸಿಟ್ ಇನ್ ನೇಚರ್ ಅಂತ ಇಂಡಿಕೇಟ್ ಮಾಡುತ್ತಾ. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡೋಣ. ಕನ್ಸರ್ವೇಷನ್ ಆಫ್ ಅ ಲೀನಿಯರ್ ಮೊಮೆಂಟಮ್. ಏನು ಕನ್ಸರ್ವೇಷನ್ ಆಫ್ ಅ ಲೀನಿಯರ್ ಮೊಮೆಂಟಮ್ ಅಂದ್ರೆ, ಇವು ಒಂದು ಬಾಡಿನೇ ಕನ್ಸಿಡರ್ ಮಾಡೋಣ. ಇಲ್ಲೊಂದು ಬಾಡಿ, ಅಂಡ್ ಇಲ್ಲೊಂದು ಬಾಡಿ. ಇಲ್ಲೊಂದು ಬಾಡಿ ಇದೆ. ಇಲ್ಲಿ ಎ ಅಂಡ್ ಬಿ ಬಾಡಿ ಅಂತ ಕನ್ಸಿಡರ್ ಮಾಡೋಣ. ಅಗೇನ್ ಇಲ್ಲಿ ಲೀನಿಯರ್ ಮೊಮೆಂಟಮ್ ಅಂತ ಇದೆ. ಲೀನಿಯರ್ ಮೊಮೆಂಟಮ್ ಈಸ್ ಅಸೋಸಿಯೇಟೆಡ್ ವಿತ್ ಎ ಮೂವಿಂಗ್ ಬಾಡೀಸ್, ರೈಟ್? ಇವಾಗ ಈ ಬಾಡಿ ಏನಾಗಿರುತ್ತೆ, ಈ ಬಾಡಿ ಟ್ರಾವೆಲ್ ಆಗ್ತಿರುತ್ತೆ, ಅಂದ್ರೆ ಮೋಷನ್ ಇದೆ. ಸೊ ಇನಿಷಿಯಲ್ ವೆಲಾಸಿಟಿ ಏನಾಗಿರುತ್ತೆ, ಯು. ಇನಿಷಿಯಲ್ ವೆಲಾಸಿಟಿ ಏನಾಗಿರುತ್ತೆ, ಯು. ಸೊ ಟ್ರಾವೆಲ್ ಆಗುತ್ತೆ, ಫೈನಲ್ ವೆಲಾಸಿಟಿ ಎಷ್ಟಾಗುತ್ತೆ, ವಿ. ಓಕೆ, ಆಮೇಲೆ ಇದೆರಡು ಕೊಲೈಡ್ ಆಗುತ್ತೆ ಅನ್ಕೊಳ್ಳಿ. ಓಕೆ, ಕೊಲೈಡ್ ಆಗುತ್ತೆ ಅಥವಾ ಕೊಲಿಷನ್ ಆಗುತ್ತೆ ಅಂತ ಅನ್ಕೊಳ್ಳಿ. ಇವಾಗ ಇನಿಷಿಯಲ್ ಮೊಮೆಂಟಮ್ ಆಸ್ ವೆಲ್ ಆಸ್ ಫೈನಲ್ ಮೊಮೆಂಟಮ್. ಓಕೆ, ಬಾಡಿ ಎ ಅಂಡ್ ಬಾಡಿ ಬಿ ಅಂತಿದೆ. ನೀವು ಬಾಡಿ 1 ಅಥವಾ ಬಾಡಿ 2 ಅಂತಲೂ ಕನ್ಸಿಡರ್ ಮಾಡ್ಕೋಬಹುದು. ಇಲ್ಲಿ ಏನಂತ ಬರಿಬೇಕು, ಇನಿಷಿಯಲ್ ಮೊಮೆಂಟಮ್ ದಾಟ್ ಈಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್. ಏನಿದ್ರ ಅರ್ಥ, ಇದನ್ನ ನಾವು ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಹೇಳ್ತೀವಿ. ಏನಿದ್ರ ಅರ್ಥ,
The initial momentum and final momentum of a system is conserved if there is no external force ಅಂತ. ಏನದ್ರ ಅರ್ಥ? ಮತ್ತೊಂದು ಸತಿ ಕೇಳಿ. The initial and final momentum, that is a linear momentum of a system, is conserved if there is no external force acting on it. ಯಾವುದೇ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗಲಿಲ್ಲ ಅಂತಂದರೆ ಈ ಮೊಮೆಂಟಮ್ ಕನ್ಸರ್ವ್ ಆಗಿರುತ್ತೆ. ಇನಿಷಿಯಲ್ ಮೊಮೆಂಟಮ್ ಆ್ಯಂಡ್ ಫೈನಲ್ ಮೊಮೆಂಟಮ್ ಅಂತ ಹೇಳುತ್ತೆ. ಸೊ ಇದನ್ನು ಮ್ಯಾಥಮೆಟಿಕಲ್ಲಿ ಇನ್ನೂ ರೆಡ್ಯೂಸ್ ಮಾಡ್ಬೋದು. ಓಕೆ, ಯಾವ ಥರ? m1u1 ಪ್ಲಸ್ m2u2 ದ್ಯಾಟ್ ಈಸ್ ಈಕ್ವಲ್ ಟು m1v1 ಪ್ಲಸ್ m2v2 ಅಂತ ಬರಿಬೋದು. ಇಲ್ಲಿ ನಾವು ಎ ಆ್ಯಂಡ್ ಬಿನ ಕನ್ಸಿಡರ್ ಮಾಡಿದ್ರಿಂದ ಇಲ್ಲಿ ನೀವು ಆ್ಯಸ್ ಇಟ್ ಈಸ್ ಬರಿಬೋದು. ಹೇಗೆ? ಎಮ್ ಎ ಆ್ಯಂಡ್ ಯು ಎ ಪ್ಲಸ್ ಎಮ್ ಬಿ ಆ್ಯಂಡ್ ಯು ಬಿ, ಎಮ್ ಎ ವಿ ಎ ಪ್ಲಸ್ ಎಮ್ ಬಿ ಆ್ಯಂಡ್ ವಿ ಬಿ. ಓಕೆ, ಸೊ ಇದನ್ನು ನಾವು ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಕರಿತೀವಿ. ಓಕೆ, ಸೊ ದಟ್ಸ್ ಆಲ್. ಇಷ್ಟು ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್ ಬಗ್ಗೆ ಆಯಿತು. ಸೊ ಇದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಯಾಕೆಂದರೆ ದಿಸ್ ಇಸ್ ಅ ವೆರಿ ಹೆಲ್ಪ್ಫುಲ್ ಟಾಪಿಕ್ ಫಾರ್ ಯುವರ್ ಅಪ್ಕಮಿಂಗ್ ಕ್ಲಾಸಸ್. ಓಕೆ, ಹೈಯರ್ ಲೆವೆಲಲ್ಲಿ ಓದಂಗೆಲ್ಲ ಈ ಟಾಪಿಕ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಕರೆಕ್ಟ್? ಸೊ ಇದ್ರ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಟಾಪಿಕ್ಸ್ ಯಾವುದಂತಂದರೆ ಫೋರ್ಸ್, ಡೆಫಿನೇಷನ್, ಯೂನಿಟ್, ಆಮೇಲೆ ಅದರ್ ಯೂನಿಟ್ ಆಫ್ ಎ ಫೋರ್ಸ್. ಸೆಕೆಂಡ್ ಏನು? ನ್ಯೂಟನ್ಸ್ ಲಾ ಆಫ್ ಮೋಷನ್, ಫಸ್ಟ್ ಲಾ, ಸೆಕೆಂಡ್ ಲಾ ಆ್ಯಂಡ್ ಥರ್ಡ್ ಲಾ, ಆ್ಯಂಡ್ ಅ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಡೆಫಿನೇಷನ್ ಆಫ್ ಮೊಮೆಂಟಮ್, ದಟ್ ಈಸ್ ಅ ಲೀನಿಯರ್ ಮೊಮೆಂಟಮ್. ಆಮೇಲೆ ಚೇಂಜ್ ಇನ್ ಮೊಮೆಂಟಮ್, ರೇಟ್ ಆಫ್ ಚೇಂಜ್ ಇನ್ ಮೊಮೆಂಟಮ್. ಓಕೆ, ಸೊ ಕೇವಲ ಒಂದು 4 ರಿಂದ 5 ಟಾಪಿಕ್ಸ್ ಇದೆ. ಅದನ್ನು ಒಂದು ಸತಿ ರಿವೈಸ್ ಮಾಡ್ಕೊಂಡ್ರೆ ಸಾಕು. ದ್ಯಾಟ್ ವಿಲ್ ಬಿ ಎನಫ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಗಾಟ್ ಇಟ್? ಸೊ ಇಷ್ಟು ಹೇಳ್ತಾ ಈ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಮೈಂಡ್ ಮ್ಯಾಪ್ ಆ್ಯಂಡ್ ಸಮ್ಮರಿ ಸೀರೀಸ್ ಜೊತೆ ಬರುತ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.